ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ 2024-25ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಅವರೊಟ್ಟಿಗೆ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬಿ.ಪಿ. ಹರೀಶ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಚಿವರು, ಮಾನ್ಯ ಸಂಸದರನ್ನು ಒಳಗೊಂಡಂತೆ ಉಳಿದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ದಯಮಾಡಿ ಆ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ನಾಡಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೀನಿ. ನಾಡಗೀತೆ ಆಡುವ ಸಂದರ್ಭದಲ್ಲಿ ಎಲ್ಲ ಸಭಿಕರು, ವೇದಿಕೆಯ ಗಣ್ಯರನ್ನು ಒಳಗೊಂಡಂತೆ ಎಲ್ಲ ಸಭಿಕರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೀನಿ. ಈಗ ನಾಡಗೀತೆ ವಿದ್ಯಾರ್ಥಿಗಳಿಂದ. ಅತ್ಯಂತ ಸುಶ್ರಾವ್ಯವಾಗಿ ಪುಟಾಣಿ ಮಕ್ಕಳು ನಾಡಗೀತೆಯನ್ನ ಪ್ರಸ್ತುತಪಡಿಸಿದರೆ ಅವರಿಗೆ ತಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ವೇದಿಕೆ ಮೇಲಿನ ಎಲ್ಲ ಗಣ್ಯರನ್ನ, ಸಮಸ್ತ ನೌಕರ ವರ್ಗದವರನ್ನ ಸ್ವಾಗತಿಸಲು ಬರಲಿದ್ದಾರೆ ದಾವಣಗೆರೆ ಜಿಲ್ಲೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ರಾಜ್ಯ ಸಂಘದ ಉಪಾಧ್ಯಕ್ಷರಾದಂತಹ ವೀರೇಶ್ ಎಸ್ ವಡೆನ್ಪುರ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಇಂದಿನ ದಿನ ದಾವಣಗೆರೆ ಜಿಲ್ಲಾ ಮಟ್ಟದ 2024-2025ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆಯನ್ನ ಮಾಡಲಾಗಿದ್ದು, ಈ ಒಂದು ಸಭೆಯನ್ನ ಉದ್ಘಾಟನೆಯನ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ದಾವಣಗೆರೆ ಜಿಲ್ಲೆಯ
ಉಸ್ತುವಾರಿ ಸಚಿವರು ಹಾಗೂ ಮೊನ್ನೆ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರಿಗೆ ಪರೋಕ್ಷವಾಗಿ ನಿಮ್ಮೆಲ್ಲರ ವತಿಯಿಂದ ದಾವಣಗೆರೆ ಜಿಲ್ಲಾ ಸಂಘದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾವಣಗೆರೆಯ ದಕ್ಷಿಣ ವಿಧಾನಸಭೆಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈಗ ಆಹ್ವಾನಿಸಲಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮಾಯಕೊಂಡ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವಂತಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಜನಪ್ರಿಯ ಶಾಸಕರು ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಹರಿಹರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BP ಹರಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ GM ಗಂಗಾಧರ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ತಮಗೆಲ್ಲ ಗೊತ್ತಿದೆ, ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಸರ್ಕಾರಿ ನೌಕರರ ಪರವಾಗಿ ಹೋರಾಟವನ್ನ ಮಾಡುತ್ತಾ ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಆಲಿಸುತ್ತಾ ಸರ್ಕಾರಿ ನೌಕರರಿಗೆ ಹಲವಾರು ಸಂಬಂಧಪಟ್ಟಿರ್ತಕ್ಕಂಥ ಆದೇಶಗಳನ್ನ ಮಾಡುತ್ತಾ ಇವತ್ತು ಜನಪ್ರಿಯವಾಗಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಿಮ್ಮೆಲ್ಲರ ಆತ್ಮೀಯ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ CS ಷಡಾಕ್ಷರಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಗಳೂರು ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರು ಆಸನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಕೃಷ್ಣಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಓಬಳಪ್ಪ ಸರ್ ಅವರು ಕೂಡ ಆಸನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಸಂಘದ ಮತ್ತೊಬ್ಬ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದಗೌಡ ಸರ್ ಅವರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೊನ್ನಾಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಸರ್ ಅವರನ್ನ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸರ್ ಅವರನ್ನ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಣ್ಣ ಸರ್ ಅವರನ್ನು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ರಾಜ್ಯ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ರಾಜ್ಯ ಸಂಘದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೊನ್ನಾಳಿ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಿಗ್ನಪ್ಪ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಂತಪ್ಪ ಸರ್ ಅವರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಯೋಗವನ್ನ ನಡೆಸಿಕೊಳ್ಳಲಿಕ್ಕೆ ಆಗಿರ್ತಕ್ಕಂಥ ವಾಸುದೇವ್ ರಾಯ್ಕರ್ ಸರ್ ಅವರನ್ನು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ದಾವಣಗೆರೆ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳನ್ನ, ನಿರ್ದೇಶಕ ಬಂಧುಗಳನ್ನ, ನಾಮನಿರ್ದೇಶಿತ ಸದಸ್ಯರನ್ನ, ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಾಂಧವರನ್ನ, ಪತ್ರಿಕಾ ಮಿತ್ರರನ್ನ, ಮಾಧ್ಯಮ ವರದಿಗಾರರನ್ನ,
ಒಟ್ಟಾರೆಯಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ, ಜೊತೆಗೆ ಹೈಸ್ಕೂಲ್ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಸಪ್ಪ ಸರ್ ಅವರನ್ನು ಕೂಡ ಸ್ವಾಗತವನ್ನ ಮಾಡ್ತಾ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಸರ್ ಅವರು ಮತ್ತು ಶ್ರೀನಿವಾಸ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಸಂಘದ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ವೀರೇಶ್ ಎಸ್ ಒಡೆನ್ಪುರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಹರಿಹರ ಕ್ಷೇತ್ರದ ಶಾಸಕರು ಹಿರಿಯರು ಆದಂತಹ BP ಹರೀಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ವಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಈ ದಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಉತ್ಸಾಹಿಗಳು, ಹೋರಾಟಗಾರರು, ಯಶಸ್ವಿ 2ನೇ ಬಾರಿ ಅಧ್ಯಕ್ಷರಾದಂಥ CS ಷಡಾಕ್ಷರಿ ಅವರೇ, ಆತ್ಮೀಯರು, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂಥ ಬಸವಂತಪ್ಪನವರೇ, ದಾವಣಗೆರೆಯ ಜಿಲ್ಲೆಯ ಉತ್ಸಾಹಿ ಜಿಲ್ಲಾಧಿಕಾರಿಗಳಾದಂಥ ಗಂಗಾಧರ್ ಸ್ವಾಮಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ, ಗೌರವಾನ್ವಿತ ಈ ಸಂಘದ ಸದಸ್ಯರುಗಳೇ, ಈ ದಿನ ಮುಖ್ಯವಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಸರ್ಕಾರಿ ನೌಕರ ಕ್ರೀಡಾಪಟುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ 32 ಡಿಗ್ರಿ ಬಿಸಿಲಿದೆ. ಇವತ್ತು ಹೆಚ್ಚು ಬಿಸಿಲು ಬರುವ ಲಕ್ಷಣ ಇರೋದರಿಂದ ನಾನು ಈ ಒಂದು ಕ್ರೀಡಾಕೂಟದಿಂದ ಉತ್ತಮವಾದಂಥ ದಾಖಲೆ ಬರಲಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ಈ ಕ್ರೀಡಾಕೂಟದಿಂದ ಮುಂದಿನ ದಿನದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಮನಸ್ಸು ಗಟ್ಟಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮತ್ತೊಮ್ಮೆ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ವೇದಿಕೆ ಮೇಲಿದ್ದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ ತಮಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾಕೂಟದ ಯಶಸ್ಸಿಗೆ ಶುಭ ಹಾರೈಸಿದಂತಹ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ BP ಹರೀಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮಾಯಕೊಂಡ ಕ್ಷೇತ್ರದ ಶಾಸಕರು KDP ಸಭೆ ಇರೋದ್ರಿಂದ ತುರ್ತು ಹೋಗಬೇಕು ಅಂತಕ್ಕಂಥ ಅವಸರದಲ್ಲಿ ಬಹಳ ಚೆನ್ನಾಗಿ ಮಾತನಾಡ್ತಾರೆ. ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ KS ಬಸವಂತಪ್ಪನವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂಥ ಮನವಿ ಮಾಡ್ತೇವೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ 2024-25ನೇ ಸಾಲಿನ ಸರ್ಕಾರಿ ನೌಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ, ಈಗ ತಾನೇ ನಮ್ಮನ್ನು ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಹರಿಹರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರೇ ಮತ್ತು ಈ ನಿಮ್ಮ ದಾವಣಗೆರೆ ಜಿಲ್ಲೆಯ ದಕ್ಷ ಆಡಳಿತ ಅಧಿಕಾರಿ 24/7 ಯಾವತ್ತೂ ಸಹ ಜನರಿಗೆ ಸೇವೆ ಮಾಡ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿ ಎಲ್ಲರೂ ಇದ್ದಾರೆ ಅಂದರೆ ಅದು ನಮ್ಮ ದಾವಣಗೆರೆಯಲ್ಲಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅಂಥ ಒಬ್ಬ ಅಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿಯವರೇ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ 2ನೇ ಬಾರಿಗೆ ಅಧ್ಯಕ್ಷರಾಗಿ ಈ ನೌಕರರ ಹಿತವನ್ನು ಕಾಪಾಡಿ ಸರ್ಕಾರ ಮತ್ತು ನೌಕರರ ನಡುವೆ ಬಾಂಧವ್ಯವನ್ನು ಬೆಳೆಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಷಡಕ್ಷರಿ ಅವರೇ
ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಪದಾಧಿಕಾರಿ, ಜಿಲ್ಲಾಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ನೌಕರ ಬಂಧುಗಳೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ನೌಕರರೇ, ಇವತ್ತು ನಾನು ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮನ್ನು ಕರೆದು ಭಾಳ ಸಂತೋಷ ಆಯಿತು. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ಕ್ರೀಡೆ ಮತ್ತು ನಮ್ಮ ಮನಸ್ಸನ್ನು ಸಮತೋಲನ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ರೆ ಮಾತ್ರ ಮನುಷ್ಯ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ. ಅಂಥ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಿಮಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಇದಕ್ಕೆ ತಾನೇ ನಮ್ಮ ಜಿಲ್ಲಾ ಪಂಚಾಯತಿಯ ಸಾಹೇಬರು ಬಂದರು ಬಾಣ, ಅವರು ಸಹ ಒಂದು ಉತ್ತಮವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಅಧಿಕಾರಿಗಳು. ಅವರನ್ನು ನಾನೇ, ನಮ್ಮ ಸುರೇಶ್ ಅವರನ್ನು ನಾನೇ ಸ್ವಾಗತ ಮಾಡ್ತೇನೆ. ಅವ್ರ ಬದಲು ಈ ಒಂದು ಕ್ರೀಡೆ ಮತ್ತು ನಮ್ಮ ಮನಸ್ಸನ್ನು ಸಮಾನತೆಯಿಂದ ಕಾಪಾಡ್ಕೊಳ್ಳೋದಕ್ಕಂದ್ರೆ ನಮ್ಮ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಒತ್ತಡ ಯಾವ ಮನುಷ್ಯನಲ್ಲಿರುತ್ತೆ ಅಲ್ಲಿ ನಮ್ಮ ಮನುಷ್ಯ ಅನಾರೋಗ್ಯಕ್ಕೆ ಕಾರಣ. ಇವತ್ತು ನಮಗೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರಿ ನೌಕರರು ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಜನ ದಪ್ಪ ಇರೋದು ಜಾಸ್ತಿ ಇರ್ತಾರೆ, ಕೆಲವರು ಕಡಿಮೆ ತೆಳ್ಳಗಿರೋರು. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ತೆಳ್ಳಗಿರೋದಂದ್ರೆ ಅವರೊಬ್ಬರೇ ನಿಮಗೆ ಒಂದು ಚೆಕ್ ಇದ್ದಂಗೆ ಅದ ನೋಡಪ್ಪ. ಯಾವಾಗಲೂ ಅವರು ರಾಜ್ಯಾಧ್ಯಕ್ಷರೊಬ್ಬರು ಅವರೊಬ್ಬರು, ನಮ್ಮ ಜಿಲ್ಲಾಧ್ಯಕ್ಷ ದಪ್ಪ ಅದಾರ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯದ ಬಗ್ಗೆ ನಾನು ಸಹ ಗಮನ ಹರಿಸ್ಕೋಬೇಕು, ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಗಮನ ಹರಿಸ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಇರ್ಲಿಕ್ಕೆ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಎಲ್ಲರೂ ನಮಗೆ ಮಾರ್ಗದರ್ಶಕರು, ನಮಗೆ ಪ್ರೇರಣೆ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಅವರ ಒಂದು ಟೈಮ್ ಟೇಬಲನ್ನು ತಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಮಾಡ್ತೇನೆ. ಯಾಕಂದರೆ ಅವ್ರ ಟೈಮ್ ಟೇಬಲ್ ನೀವು ನೋಡಿಬಿಟ್ರೆ ನಮ್ಮ ಆರೋಗ್ಯ ಎಲ್ಲಿಯೂ ಸಹ ನಮಗೆ ಅನಾನುಕೂಲ ಆಗಲ್ಲ, ಅಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅಂತ ಒಬ್ಬ ಜಿಲ್ಲಾಧಿಕಾರಿಗಳ ಒಂದು ಟೈಮ್ ಟೇಬಲನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸರ್ಕಾರಿ ನೌಕರರ ಒತ್ತಡನೂ ಸಹ ಕಡಿಮೆ ಆಗುತ್ತೆ. ಅವರು ನಾನೀಗ ಮಾತಾಡ್ತಾ ಹೇಳಿದ್ರು, ಅವರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಸರ್ ಅಂತಂದರು. ಏನು ಬರುತ್ತೋ ಗಲಗಲ ಕೆಲಸ ಮಾಡಿ ಮುಗಿಸಿ ನಾನು ನೆಮ್ಮದಿಯಾಗಿರ್ತೇನೆ ಅಂತಂದು. ಹಂಗೆ ನಾವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರು ಅಂದಮೇಲೆ ನಿಮಗೆ ಒತ್ತಡಗಳು ಬಂದೇ ಬರ್ತಾವೆ. ಕೆಲವು ರಾಜಕಾರಣಿಗಳಿಂದ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಬಂದಾಗ ಅದನ್ನು ಜಾಸ್ತಿ ನೀವು ಮನಸ್ಸಿನೆಲ್ಲ ಒತ್ತಡ ಮಾಡಿಕೊಂಡ್ರೆ ನಿಮಗೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಇಂಥ ಆರೋಗ್ಯ ಪರಿಣಾಮ ಬೀರಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ವತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರೂ ಸಹ ಇವತ್ತು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಇರಲಿ ಮತ್ತು ನೀವು ಸಹ ನಿಮ್ಮ ಏನು ಕೊಟ್ಟಿರ್ತಕ್ಕಂಥ ಒಂದು ಶ್ರದ್ಧೆಯ ಕೆಲಸವನ್ನು ಪ್ರಾಮಾಣಿಕ ಮಾಡಿ ಬಡವರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿ, ಅದ್ರ ಜೊತೆಗೆ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಇಂಥ ಕ್ರೀಡಾ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಾನು ಒಬ್ಬ ಈ ಭಾಗದ ಶಾಸಕನಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ಈಗ ಯೋಜನಾ ಕ್ರೀಡಾ ಸಚಿವರಾದ ಸಂದರ್ಭದಲ್ಲಿ ಅನೇಕ ಈಗ ಸ್ಟೇಡಿಯಂಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಮಗೆ ಬೇಕಾಗಿರೋದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಒಂದು ಬೇಕಾಗಿದೆ. ಅದನ್ನು ಸಹ ನಾವು ಸಚಿವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ಕ್ರೀಡಾ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಒತ್ತಾಯವನ್ನು ಸಹ ನಮ್ಮ ಎಸ್ ಮಲ್ಲಿಕಾರ್ಜುನ ಮುಖಾಂತರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ದಾವಣಗೆರೆ ಜಿಲ್ಲೆ ಅದು ವಿಶೇಷವಾಗಿ ಕ್ರೀಡೆಗೆ ಭಾಳ ಮಹತ್ವವನ್ನು ಕೊಡ್ತಕ್ಕಂಥ, ಪ್ರೋತ್ಸಾಹ ಕೊಡ್ತಕ್ಕಂಥ ಜಿಲ್ಲೆ ಯಾವುದಾದಿದ್ರೆ ಅದು ದಾವಣಗೆರೆ ಜಿಲ್ಲೆ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ, ಅದ್ರ ಜೊತೆ ನೀವು ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಒತ್ತಡವನ್ನು ಕಡಿಮೆ ಮಾಡಿಕೊಳ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ನಾನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ನಾಲ್ಕು ಮಾತು ಮುಗಿಸ್ತೀನಿ. ಜೈ ಸರ್ಕಾರಿ ನೌಕರು. ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರ ಮೂಲಕ ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡಿದಂತಹ ನಿಮ್ಮೆಲ್ಲ ನೆಚ್ಚಿನ ಶಾಸಕರಾದಂತಹ ಬಸವಂತಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಉದ್ಘಾಟನೆ, ವೇದಿಕೆ ಮೇಲೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಉಭಯ ಶಾಸಕರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. Jnana
ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಎಲ್ಲ ಶಾಸಕರಿಗೆ, ಮಾನ್ಯ ರಾಜ್ಯಾಧ್ಯಕ್ಷರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ. ಬಿಸಿಲು ಜಾಸ್ತಿ ಇದೆ, ನೀವೆಲ್ಲ ಆಟದಲ್ಲಿ ತೊಡಗಿಸ್ಕೊಳ್ಬೇಕು. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಆತ್ಮೀಯರು, ಸನ್ಮಾನ್ಯರು, ಸದಾಕಾಲ ಸರ್ಕಾರಿ ನೌಕರರ ಬಗ್ಗೆ ಚಿಂತನೆ ಉಳ್ಳಂತಹ ಷಡಕ್ಷರಿರವರೇ, ನನ್ನ ಆತ್ಮೀಯರು, ಸಹೋದ್ಯೋಗಿ ಮಿತ್ರರು ಆದಂಥ ಶ್ರೀ ಸುರೇಶ್ ಇಟ್ನಾಳ್ರವರೇ, ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ವೀರೇಶ್ರವರೇ, ಇತರ ಎಲ್ಲ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನನ್ನ ಎಲ್ಲ ಸರ್ಕಾರಿ ನೌಕರರೇ, ದಾವಣಗೆರೆ ಜಿಲ್ಲೆ ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಿದೆ. ಇದು ಬಹಳ ನಿಧಾನ ಆಯಿತು. ನಿಧಾನ ಆದರೂ ಕೂಡ ಪರವಾಗಿಲ್ಲ, ಬೇಗ ಮಾಡಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಏಕೆಂದರೆ ಇನ್ನೂ ನಿಧಾನ ಆದರೆ ಕಡು ಬೇಸಿಗೆ ಬರ್ತದೆ, ಆಯೋಜನೆ ಮಾಡೋದು ಕಷ್ಟ ಅಂತೇಳಿ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಸದಸ್ಯರು ನಮ್ಮ ಜಿಲ್ಲೆಯಲ್ಲಿ ಅತ್ಯಾಧುನಿಕವಾದಂತಹ ಒಳಾಂಗಣ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಸುರೇಶ್ ಬಿ ಇಟ್ನಾಳ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಕಾರ್ಪೊರೇಷನ್ ಆಯುಕ್ತರುಗಳಿಗೆ ಸೂಚನೆ ಕೊಟ್ಟು ಸ್ಥಳವನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. ಇದ್ರ ಬಗ್ಗೆ DPR ಅನ್ನು ಕೂಡ ಸಿದ್ಧ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅದಾಯಿತು ಅಂತ ಹೇಳಿದ್ರೆ ಕೂಡಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂತಹ ಎಲ್ಲ ಕ್ರೀಡೆಗಳಿಗೆ ಒಳಾಂಗಣ ಕ್ರೀಡಾಂಗಣವನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಸಚಿವರು ಸರ್ವ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ, ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟನ್ನು ಆಡಿಸೋ ನಿಟ್ಟಿನಲ್ಲಿ KSA ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಏನಿದೆ ಅದು ಈಗಾಗಲೇ ಸ್ಟೇಡಿಯಮ್ಮನ್ನು ಶುರು ಮಾಡಿದ್ದಾರೆ. ಮತ್ತು ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 6-8 ಟೆನ್ನಿಸ್ ಕ್ರೀಡಾಂಗಣ ಇದ್ದಾವೆ. ಟೆನ್ನಿಸ್ ಅಕಾಡೆಮಿಯನ್ನು ಕೂಡ ನಮ್ಮ ಆಫೀಸರ್ಸ್ ಕ್ಲಬ್ಬಲ್ಲಿ ಶುರು ಮಾಡಬೇಕು ಅನ್ನೋ ಚಿಂತನೆಯನ್ನು ಈಗಾಗಲೇ ನಾವು ಹಾಕ್ಕೊಂಡಿದ್ದೇವೆ. ಇನ್ನು ಮುಂದಿನ 6ರಿಂದ 1 ವರ್ಷದೊಳಗಡೆ ನಾವು ಟೆನ್ನಿಸ್ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಹೊರಗಡೆ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಟೆನ್ನಿಸ್ ತರಬೇತಿ ಪಡಿತಿರ್ತಕ್ಕಂಥ ಸಣ್ಣ ಮಕ್ಕಳುಗಳು ಕೂಡ ಇದ್ದಾರೆ. ಮತ್ತು ಯೋಗಕ್ಕೂ ಕೂಡ ಭಾಳಷ್ಟು ಅವಕಾಶಗಳಿದ್ದಾವೆ. ನಮ್ಮ ಹರಿಹರ ಸ್ವಾಮೀಜಿಯವರು ಅಂತಾರಾಷ್ಟ್ರೀಯ ಯೋಗಪಟು, ಮತ್ತು ಇಲ್ಲಿ ರಾಯ್ಕರ್ ಅವರು ಇದ್ದಾರೆ, ಅವರು ಕೂಡ ಉತ್ಸಾಹಿಗಳು. ಹೇಳ್ತಾಯಿದ್ರು ಅವರು ಒಂದು ಸಾರಿ ಸುಮಾರು 40,000 ಜನರನ್ನು ಒಟ್ಟಿಗೆ ಸೇರಿಸಿ ಒಂದು ಯೋಗ ಕಾರ್ಯಕ್ರಮವನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡಿದ್ವಿ ಅಂತ ಹೇಳಿ. ಯಾಕೆ ಇದು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರೀಡೆ ಅಂತಕ್ಕಂಥದ್ದು ಮನೋಸ್ಥೈರ್ಯವನ್ನು, ಆತ್ಮಬಲವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಮನೋಸ್ಥೈರ್ಯ ಹೆಚ್ಚಬೇಕು ಅಂತ ಹೇಳಿದ್ರೆ ಕ್ರೀಡೆ ಭಾಳ ಮುಖ್ಯ. ಯಾರು ಆರೋಗ್ಯವಾಗಿರ್ತಾರೆ ಅವರು ದೈಹಿಕವಾಗಿ ಸಮರ್ಥರಿರ್ತಾರೆ. ಈಗ ಶಾಸಕರು ಹೇಳ್ತಾಯಿದ್ರು, ಯಾರು ಮನಸ್ಸು ಚೆನ್ನಾಗಿರುತ್ತೆ ಅವರು ಕ್ರೀಡೆಯಲ್ಲೂ ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲರೂ ಕೂಡ ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಕ್ರೀಡೆಯಲ್ಲಿ ಪ್ರತಿಯೊಂದು ನಿಮ್ಮ ದಿನಚರಿಯಲ್ಲಿ ಒಂದು ಕ್ರೀಡೆಯನ್ನು ನೀವು ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾನಂತೂ ವಿನಂತಿ ಮಾಡ್ತೀನಿ. ಯಾಕೆ ಅಂದರೆ ನೀವೆಲ್ಲ ಸರ್ಕಾರಿ ವ್ಯವಸ್ಥೆಗೆ ಒಂದು ಆಸ್ತಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮ ಕುಟುಂಬ ಚೆನ್ನಾಗಿದ್ದರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಚೆನ್ನಾಗಿರುತ್ತೆ. ನೀವು ದಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗ ನಾವು ಈಗಾಗಲೇ ಚಿಂತನೆ ಮಾಡಿದ್ದೇವೆ. ನಮ್ಮ ಕಚೇರಿಯಲ್ಲಿ ಒಂದು ವಾಲಿಬಾಲ್ ಕೋರ್ಟು, ಒಂದು ಶಟ್ಲ್ ಕಾಕು ಮತ್ತು ಒಂದು ಕಬಡ್ಡಿ ಕೋರ್ಟನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದನ್ನು ಶೀಘ್ರವೇ ಇನ್ನು 3-4 ತಿಂಗಳಲ್ಲಿ ಅದನ್ನು ನಾವು ಮಾಡೋರಿದ್ದೇವೆ. ಅಂದರೆ ಸರ್ಕಾರಿ ನೌಕರರು ಕಚೇರಿ ಅವಧಿಯಲ್ಲೂ ಕೂಡ
ಅವರು ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಟ ಆಡೋದಕ್ಕೆ ನಾನು ಉತ್ತೇಜನ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಚರ್ಚೆ ಮಾಡಿ, ನಾನು ADC ಅವರು ನಮ್ಮೆಲ್ಲ ಸಿಬ್ಬಂದಿ ಚರ್ಚೆ ಮಾಡಿ ನಮ್ಮ ಕಚೇರಿ ಹಿಂಭಾಗ ನಾವು 3 ಕೋರ್ಟ್ಗಳನ್ನು ಸಿದ್ಧ ಮಾಡೋರಿದ್ದೀವಿ. ಪ್ಲಸ್ಸು ಸಂಜೆ 5:15 ಒಂದು ಯೋಗನೂ ಶುರು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ ಈಗಾಗಲೇ. ಸೊ ಯಾರು ಭಾಗವಹಿಸ್ತಾರೋ ಅವರು, ಯಾರು ನಮ್ಮ ನೌಕರರು ಭಾಗವಹಿಸ್ತಾರೆ, ಸರ್ಕಾರಿ ಕಚೇರಿ ಮುಗಿದ ತಕ್ಷಣ ಒಂದು ಅರ್ಧ ಗಂಟೆ ಯೋಗ ಪ್ರಾಕ್ಟೀಸ್ ಮಾಡೋದಾದರೆ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ. ಅಂದರೆ ಕಾರಣ ಇಷ್ಟೇ, ನೀವು ಆ್ಯಕ್ಟಿವ್ ಆಗಿದ್ದರೆ ಸ್ವಲ್ಪ ಒತ್ತಡ ಬಿಟ್ಟು ಮಾಡಿದ್ರೆ ನಿಮ್ಗೆ ಯಾವ ರೋಗ ರುಜಿನಗಳು ಬರೋದಿಲ್ಲ ಅಂತಕ್ಕಂಥದ್ದು. ಈಗ ಗೂಗಲ್ ಸಂಸ್ಥೆ ತೆಗೆದುಕೊಳ್ಳಿ, ಆ್ಯಪಲ್ ಸಂಸ್ಥೆ ತೆಗೆದುಕೊಳ್ಳಿ, ನಮ್ಮ ಇನ್ಫೋಸಿಸ್ ಸಂಸ್ಥೆ ತೆಗೆದುಕೊಳ್ಳಿ. ಯಾರು ಎಷ್ಟು ಜನ ಇನ್ಫೋಸಿಸ್ಗೆ ಹೋಗಿದ್ದೀರೋ ಇಲ್ಲ ಗೊತ್ತಿಲ್ಲ. ಅಲ್ಲಿಗೆ ಹೋದರೆ ಕಚೇರಿ ಅವಧಿಯಲ್ಲಿ ಅವ್ರು ಆಟ ಆಡ್ಬೋದು. ಕಚೇರಿ ಅವಧಿಯಲ್ಲಿ ಅವ್ರು ಆಟ ಆಡಿ ಬರ್ಬೋದು, 1 ಅವರ್ 2 ಅವರ್ ಆಟ ಆಡಿ ಬರ್ಬೋದು. ಆಟ ಆಡಿ ಬಂದು ಅವರು 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಎಲ್ಲ ಕಚೇರಿಗಳಲ್ಲೂ ನಾವು ಒಂದು ಕ್ರೀಡೆಯನ್ನು ನಾವು ಉತ್ತೇಜನ ಮಾಡಿದ್ರೆ ಇನ್ನೂ ತುಂಬ ಯಶಸ್ವಿಗೆ ಆಗ್ತದೆ ಅಂತಕ್ಕಂಥ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಹೇಳೋದು, ಕ್ರೀಡಾ ಸ್ಫೂರ್ತಿ ಇರಲಿ, ಹೆಚ್ಚಿಗೆ ಒತ್ತಡ ಮಾಡಿಕೊಂಡು ನೀವು ಕ್ರೀಡೆಯನ್ನು ಆಡಬೇಡಿ ಇವತ್ತು. ಯಾಕೆಂದರೆ ನಿಮಗೆ ಪ್ರಾಕ್ಟೀಸ್ ಕೆಲವ್ರಿಗೆ ಇರೋದಿಲ್ಲ, ಇಂಜುರಿಗಳಾಗೋದು ಮತ್ತು ದಣವಾಗೋದು, ಯಾರು ಓಡಿಲ್ಲದೆ ಅಭ್ಯಾಸ ಇರ್ತಕ್ಕಂಥದ್ದು ಓಡಿ ಹಾರ್ಟ್ ಅಟ್ಯಾಕ್ ಆಗೋದು. ಯಾಕೆಂದರೆ ಬಿಸಿಲಿದೆ. ಹಾಗಾಗಿ ನಿಮ್ಮ ನಿಮ್ಮ ದೇಹ ಎಷ್ಟು ಸಹಕರಿಸುತ್ತೋ ಅಷ್ಟಕ್ಕೆ ಮಾತ್ರ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳ್ತೀನಿ. ಸೋಲೋದು ಗೆಲ್ಲೋದು ಬೇಳೆ ವಿಚಾರ, ಗೊತ್ತಾಯ್ತಾ? ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ನಮ್ಮೆಲ್ಲರನ್ನ ಉದ್ದೇಶಿಸಿ ಅತ್ಯಂತ ಮಾರ್ಮಿಕವಾಗಿ ನಮ್ಮೆಲ್ಲರ ಮನಮುಟ್ಟುವಂತೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಇಟ್ನಾಳ್ ಸರ್ ಅವರು ಮಾತಾಡಬೇಕು ಅಂತೇಳಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚಿಗೆ ಕೊರೆಯೋಕ್ಕೆ ಹೋಗೋದಿಲ್ಲ, 2 ಮಾತು ಮಾತಾಡಿ ಮುಗಿಸ್ತೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಅಧ್ಯಕ್ಷರಾದ ಷಡಕ್ಷರಿರವರೇ, ವೀರೇಶ್ರವರೇ, ಪಾಲಾಕ್ಷಿರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ನೌಕರರ ಮಿತ್ರರೇ, ಬಿಸಿಲು ಭಾಳ ಇದೆ. ಸಫಿಷಿಯಂಟ್ ನೀರು ಕುಡೀರಿ, ಬಾಡಿ ಹೈಡ್ರೇಟ್ ಮಾಡಿಕೊಡ್ರಿ. ಆಮೇಲೆ ಕಾಲೇಜಲ್ಲಿ ಆಮೇಲೆ ಇವತ್ತು ಆಡೋಕ್ಕೆ ಬಂದವರು ಭಾಳ ಜನ ಇರ್ತಾರೆ. ವರ್ಷಕ್ಕೊಂದು ಸಲ ಆಡೋರು ಭಾಳ ಜನ ಇರ್ತೀರಿ ನಮ್ಮಂಥವ್ರು. ಸೊ ಆ ಕಾಲೇಜ್ನಾಗ ಆಡಿದ ನೆನಪಿಟ್ಕೊಂಡು ಬಂದು ಅದೇ ಹುಮ್ಮಸ್ನಾಗ ಆಡೋಕ್ಕೆ ಹೋಗಿ ಕೈ ಬಿದ್ದು ಕೈಕಾಲು ಮುರ್ಕೊಂಡು ಏನೋ ಒಂದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯವ್ರಿಗೆ ತೊಂದರೆ ಆಗ್ತದೆ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಎಷ್ಟು ಸಾಧ್ಯ ಇದೆಯೋ ನಿಮ್ಮ ಕೆಪಾಸಿಟಿ ತಕ್ಕಂತೆ ಆಟ ಆಡಿ ಎಂಜಾಯ್ ಮಾಡಿ. ಆಮೇಲೆ ಈ ಆಟ ಆಡೋದಕ್ಕೆ ಬಂದು ಜಗಳ ಮಾಡಿಕೊಂಡು ಒಬ್ಬರೊಬ್ಬರು ಮುಖ ನೋಡೋಕೆ ಆಗೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ನೋಡಿದ್ದೀನಿ ಮೊನ್ನೆ RDPR ಕ್ರೀಡಾಕೂಟದಲ್ಲಿ ಭಾಳ ಸೀರಿಯಸ್ ತೊಗೊಂಡು ಏನೋ ಜಗತ್ತನ್ನೇ ಗೆಲ್ಲೋರ ರೀತಿ ಜಗಳ ಮಾಡ್ಕೊಂಡು ಕೈಕಾಲು ಮುರ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಅಂಥದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನೆಯವ್ರು ಬೈತಾರೆ. ಕೊನೆಯದಾಗಿ ಭಾಳ ಕಷ್ಟಪಟ್ಟು ಸ್ಯಾಲ್ರಿ ಪ್ಯಾಕೇಜ್ ಮಾಡಿಸಿದ್ದಾರೆ ಸಂಘದವರು, ಸರ್ಕಾರ ಕೂಡ ಮಾಡಿದೆ. ಬಟ್ ನಮ್ಮವ್ರಿಗೆ ಆಸಕ್ತಿ ಇಲ್ಲ ಅದು ಮಾಡ್ಕೊಳ್ಳೋದಕ್ಕೆ. ಈಗಲೂ ನಾನು ಚೆಕ್ ಮಾಡಿದರೆ ನಮ್ಮ ಆಫೀಸಲ್ಲೇ ಭಾಳಷ್ಟು ಜನ ಸ್ಯಾಲ್ರಿ ಪ್ಯಾಕೇಜ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಮಾಡ್ಕೊಳ್ಳಿ. PMJJBY PMSBY ಒಂದು 2 ಲಕ್ಷ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕುಟುಂಬಕ್ಕೆ ಆಸರೆ ಆಗ್ತದೆ, ಅದನ್ನು ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮತ್ತೆ ನಾವು ಮುಂದೆ ಮಾತಾಡೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಅತ್ಯಂತ ಸರಳವಾಗಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರಿರ್ತಕ್ಕಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ರಾಜ್ಯವನ್ನು ಪ್ರತಿನಿಧಿಸಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟುಗಳು ಹಾಗೂ ಸ್ಪರ್ಧಾಳುಗಳಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಗೌರವವನ್ನು ಸಲ್ಲಿಸ್ತಕ್ಕಂತಹ ಒಂದು ಸುಸಮಯ ಇದು. ಈ ಸುಸಮಯಕ್ಕೆ ತಾವೆಲ್ಲರೂ ಸಾಕ್ಷೀಭೂತರಾಗಬೇಕು. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಕೂಡ ಗೌರವಿಸಬೇಕು ಅಂತ ಕೇಳ್ಕೊಳ್ತಾನೆ. ನಮ್ಮ ಯೋಗಪಟುಗಳಿಂದ ಯೋಗ ಪ್ರದರ್ಶನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಯೋಗಪಟುಗಳಿಂದ ವೇದಿಕೆಯ ಮೇಲೆ ಯೋಗಾಸನ ಪ್ರದರ್ಶನ. ದಯಮಾಡಿ ಯೋಗಪಟುಗಳು ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಯೋಗಪಟುಗಳಾಗಿರ್ತಕ್ಕಂಥ ಅನುಷ್ಕಾ ಮತ್ತು ತಂಡದವರಿಂದ ಒಂದು ನೃತ್ಯ, ಯೋಗ ನೃತ್ಯ. Vipraplerita para
ಶಂಕರ ಸರ್ವಂ ಪ್ರಾವೃತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿತಮು ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಸರ್ವಂ ಪ್ರಾವೃತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿತಮು ಶಂಕರ ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరార ప్రియ తాండవ శంకర ప్రకట శుభంకర ప్రళయ భయంకర దిగిరార శంకర ప్రవాహ భావితస్థలే కేవలంబ్య లంబితాంబుజంగమాలికా ఢమఢమఢమఢమన్నినాదమడ్డమర్వయం చకార చండ తాండవం తనోతు న శివ శివం 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 జటాకటాహ సంభ్రమ భ్రమన్నిలింప నిర్జరి విలోల వీచి వల్లరి విరాజమానమోధరి జ్వలల్లలాటమట్టభావకే కిశోర చంద్రశేఖరే రతి ప్రదక్షిణం మమ ధోరణి నిరుద్ధ దుర్ధరాపది క్వచిత్ దిగంబరే మనో వినోదమే తు వస్తుని
शूलधूलि धोरणि विदूसराङ्घ्रिपीठ रङ्गराजमालयानि बद्धजाटचूटक श्रियै चिराय जायतां चकोरबन्धुशेखर धनञ्जय स्फुलिङ्गभाविगीतपञ्चसायकं नमन्निलिम्पनायकं सुधामयूखलेखया विराजमानुशेखरं महाकपालि सम्पदे शिरोजटालस्फुटम् ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಹುರಿದುಂಬಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಕರಾಲ ಭಾಲ ಭಟ್ಟಿಕಾದ ಗದ್ದ ಗದ್ದ ಗಜ್ವಲ ಧನಂಜಯಾಹುತೀಕೃತ ಪ್ರಚಂಡ ಪಂಚಸಾಯಕೆ ಹರಾಧರೇಂದ್ರ ನಂದಿನಿ ಕುಜಾಗ್ರ ಚಿತ್ರ ಪತ್ರಕಾರ ಕಲ್ಪನೈಕ ಶಿಲ್ಪಿನಿ ತ್ರಿಲೋಚನೆ ರತಿರ್ಮಮ ಮೂಲಕ ನಮ್ಮೆಲ್ಲರನ್ನು ರಂಜಿಸತಕ್ಕಂತಹ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಒಂದು ವಿಶೇಷವಾದಂತಹ ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇನಪ್ಪ ಅಂತೇಳಿದ್ರೆ ನಮ್ಮ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಕುಮಾರ್ ಅತರ್ಗ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಜಿಲ್ಲಾಡಳಿತದ ಪರವಾಗಿ ಹೇಳಬೇಕು ಅಂತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂತಹ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಟಿ ಶಾಮನೂರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸಿದ್ದೇನೆ. ಕ್ರೀಡಾ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸುವ ಮೂಲಕ, ಕ್ರೀಡಾ ಬಲೂನನ್ನು ಬಾನೆತ್ತರಕ್ಕೆ ಹಾರಿಸುವ ಮೂಲಕ, ಕ್ರೀಡಾ ಜ್ಯೋತಿಯನ್ನು ನಗುಮೊಗದಿಂದ ನಮ್ಮ ಸ್ವೀಕರಿಸಿರುವಂತಹ ಮಾನ್ಯ ಸಂಸದರು ಸದಾ ಹಸನ್ಮುಖಿಗಳಾಗಿರ್ತಕ್ಕಂಥ ಪ್ರಭಾ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಕಣ್ಮಣಿ, ನೆಚ್ಚಿನ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅತ್ಯಂತ
ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ CS ಷಡಕ್ಷರಿ ಸರ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರೋತ್ಸಾಹದಾಯಕವಂಥ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಗೂ ಜಿಲ್ಲಾಡಳಿತದ ಜಿಲ್ಲಾ ಪಂಚಾಯತ್ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ನಮ್ಮ ಸರ್ಕಾರಿ ನೌಕರರಿರುವಂಥ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸುವಂಥದ್ದು. ಅದೇ ರೀತಿ ಈ ವರ್ಷದ ಒಂದು ಕ್ರೀಡಾಕೂಟದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಇದೀಗ ತಾನೇ ನಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಧ್ವಜಾರೋಹಣ ಮಾಡೋದ್ರ ಮೂಲಕ ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ತುಂಬು ಹೃದಯದ ಸ್ವಾಗತವನ್ನು ಪ್ರಭಾ ಮೇಡಮ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಗಂಗಾಧರ ಸ್ವಾಮಿ ಸರ್ ಇದ್ದಾರೆ. ಅತ್ಯಂತ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲೆಗೆ ಸಿಕ್ಕಿರುವಂಥದ್ದು ತುಂಬ ಸಂತೋಷದ ಸಂಗತಿ. ಹಾಗೆ ಡಾಕ್ಟರ್ ಸುರೇಶ್ ಇಟ್ನಾಳ್ ಸರ್ ಅವರು ಕೂಡ CO ಅವರು ಕೂಡ ಒಳ್ಳೆ ದಕ್ಷಾಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ವೀರೇಶ್ ಒಡೆನ್ಪುರ ಅವರು ಜಿಲ್ಲಾಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಹಾಗೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು, ಹಾಗೆ ನಮ್ಮ ಮುಂದೆ ಕುಳಿತಿರುವಂಥ ಎಲ್ಲ ನೌಕರ ಬಾಂಧವರು, ಹಾಗೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕೂಡ ಈ ಕ್ರೀಡಾಕೂಟದಲ್ಲಿ ಸಾಕ್ಷಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ರಾಜ್ಯ ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ಒಂದು ಕಾರ್ಯಾಂಗ ಕ್ಷೇತ್ರದ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ರಾಜ್ಯದ ಸರ್ಕಾರಿ ನೌಕರರು. ಇವತ್ತು ಸರ್ಕಾರ ಸಾಕಷ್ಟು ಕಾನೂನುಗಳನ್ನು, ನೀತಿ ನಿಯಮಗಳನ್ನು ಏನೇ ಮಾಡಿದರೂ ಕೂಡ ಅವೆಲ್ಲ ಜಾರಿಯಾಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಿ ನೌಕರರ ಶ್ರಮದಿಂದ ಮಾತ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯ. ಇಂಥ ಒಂದು ನೌಕರ ವರ್ಗವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರೋದು ಕೂಡ ಸರ್ಕಾರದ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ನಮಗೂ ಕೂಡ ಒಂದಿಷ್ಟು ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹಗಳು ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರತಿ ವರ್ಷ ಈ ರೀತಿಯಾಗಿರುವಂಥ ಕ್ರೀಡಾಕೂಟಗಳನ್ನು ಜಿಲ್ಲೆಗಳಲ್ಲಿ ನಾವು ಮಾಡ್ತೇವೆ. ಜಿಲ್ಲೆಯಲ್ಲಿ ಆಯ್ಕೆಯಾದಂಥವರು ರಾಜ್ಯಕ್ಕೆ ಭಾಗವಹಿಸ್ತಾರೆ. ರಾಜ್ಯದಲ್ಲಿ ಆಯ್ಕೆಯಾದ ನಂತರ ರಾಷ್ಟ್ರಕ್ಕೆ ಕೂಡ ಭಾಗವಹಿಸ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಜನ ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೂಡ ತೆಗೆದುಕೊಂಡು ಬಂದಿರೋದನ್ನು ನಾವೆಲ್ಲ ಕೂಡ ನೋಡಿದ್ದೇವೆ. ಸೊ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಯಾವಾಗಲೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೀವು ದಾವಣಗೆರೆ ಜಿಲ್ಲೆನೇ ತೆಗೆದುಕೊಂಡ್ರೆ 30 to 40% ವೇಕೆನ್ಸೀಸ್ಗಳಿದೆ. ತುಂಬ ನಾವು ಒತ್ತಡದಲ್ಲಿ ಕೆಲಸ ಮಾಡಿದಾಗ ಒಂದಿಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಖುಷಿ ಮತ್ತು ಕ್ರಿಯೇಟಿವಿಟಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ಈ ರೀತಿಯಾಗಿರುವಂಥ ಸ್ಪೋರ್ಟ್ಸ್ ಕಲ್ಚರಲ್ ಇವೆಂಟ್ಗಳನ್ನು ನಾವು ಮಾಡಬೇಕಾಗ್ತದೆ. ಆಗಲೇ DC ಸಾಹೇಬರು ಮಾತಾಡ್ತಾ ಗಂಗಾಧರ ಸ್ವಾಮಿ ಸರ್ ಹೇಳ್ತಾಯಿದ್ರು, ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಮಾಡಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೇನೆ, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅದ್ರ ಜೊತೆ ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ, ಕೇರಮ್ ಅಂಡ್ ಚೆಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿ ಸರ್. DC ಆಫೀಸ್ ಪ್ರಿಮಿಸಸ್ನಲ್ಲೇ ನಮ್ಮ ನೌಕರರು ಆಫ್ಟರ್ ದಿ ಅವರ್ಸ್ ಆ ಈವೆಂಟ್ಗಳನ್ನು ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದು, ಇನ್ವಾಲ್ವ್ಮೆಂಟ್ ಆಗೋದು, ಒಂದಿಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಂದಾಗ ಆ ಕೆಲಸವನ್ನು ಇನ್ನೊಂದು 2-3 ತಿಂಗಳಲ್ಲಿ ನಾನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಚಿಂತನೆ ಮಾಡ್ತಿದ್ದೇನೆ ಅಂದ್ರಲ್ಲ, ಅದು ನಿಜವಾದ ಕ್ರೀಡೆಗಳಿಗೆ ಕೊಡುವಂಥ ಒಂದು ದೊಡ್ಡ ಸಹಕಾರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇವಲ ಇದೊಂದೇ ಜಿಲ್ಲೆಯಲ್ಲಿ ಈ ರೀತಿ ಮಾಡಿದ್ರೆ ಆಗೋದಿಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿಯಾಗಿರುವಂಥ ಒಂದು ಚಿಂತನೆಗಳು. ಯಾಕಂದರೆ DC ಅವರು CO ಅವರು ಯಾವಾಗಲೂ ಟಾರ್ಗೆಟ್ ಕೊಡ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲಪ್ಪ, ನೀನೀಗ ಕೆಲಸ ಮಾಡಲೇಬೇಕು, ಇವತ್ತು 10 ಗಂಟೆ ಆಗಲಿ 11 ಆಗಲಿ ನಾಳೆ ನಂಗೆ ರಿಸಲ್ಟ್ ಕೊಡಲೇಬೇಕು ಅಂತ ಹೆಂಗೆ ರಿಸಲ್ಟ್ ಹೇಳ್ತಾರೆ, ಆ ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರಬೇಕಲ್ಲ, ನಮ್ಮ ಮಾನಸಿಕತೆ ಕೂಡ ಚೆನ್ನಾಗಿರಬೇಕಲ್ಲ. ಆ ವಿಚಾರದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ DC ಅವರು CO ಅವರು ಒಂದು ಒಳ್ಳೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಹುಶಃ ಸಾಫ್ಟ್ವೇರ್ ಕಂಪ್ನೀಸ್ಗಳೆಲ್ಲ ಹಾಗೇ ಇದೆ, ಅಂದರೆ ಫ್ರೀ ಅವರ್ಸಲ್ಲಿ ಹೋಗಿ ಅವರು ಆ ಥರದಕ್ಕೆ ಕೂಡ ಗಮನವನ್ನು ಕ್ರೀಡೆಗಳಲ್ಲಿ ಕೊಡಲಿಕ್ಕೆ ಆಗ್ತದೆ. ಆ ಪ್ರಯತ್ನವನ್ನು ದಾವಣಗೆರೆಯಲ್ಲಿ ತಂದಿದ್ದಾರೆ. ಖಂಡಿತ ನಾನು ಕೂಡ ಬರುವಂಥ ದಿನಗಳಲ್ಲಿ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ನಾವು ಮೊನ್ನೆ ಕೂಡ ಒಂದು ಚರ್ಚೆ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ರೆಸ್ಟ್ ರೂಮ್ಸ್ಗಳಿರ್ಬೋದು, ವೆಯ್ಟಿಂಗ್ ಲಾಸ್, ಈ ಥರದ್ದೆಲ್ಲ ಕೂಡ ಇರಲಿಲ್ಲ. ಸೊ ಆ ಒಂದು ಸರ್ಕ್ಯುಲರ್ ಮಾಡಿದಾಗ DC ಅವರು ಹೇಳ್ತಾಯಿದ್ರು, ನಮ್ಮ ಜಿಲ್ಲೆನಲ್ಲಿ ನಾವು ಮೊದಲೇ ಮಾಡಿದ್ವಿ, ನಂತರದಲ್ಲಿ ನೀವು ಮಾಡಿದಿರಿ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಈಗ ಕೂಡ ನಾನು ಈ ವೀಕಲ್ಲಿ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರ ಜೊತೆ. ಪ್ರತಿ ಇವರೇನು ಈ ಥರ ಕೇರಮ್ ಇರ್ಬೋದು, ಚೆಸ್ ಇರ್ಬೋದು, ಅಥವಾ TT ಇರ್ಬೋದು, ಅಥವಾ ಇಂಡೋರ್ ಶಟಲ್ಸ್ ಇರ್ಬೋದು, DC ಆಫೀಸ್
ಪ್ರೀಮಿಸಸ್ಸಲ್ಲಿ ಫ್ರೀ ಅವರ್ಸಲ್ಲಿ ಏನು ಆಟ ಆಡಲಿಕ್ಕೆ ಅವಕಾಶ ಕೊಡ್ತಾರೆ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ನಾನು ಕೂಡ ದಾವಣಗೆರೆ ಮಾದರಿಯಾಗಿ ನನ್ನ ರಿಕ್ವೆಸ್ಟನ್ನು ಸರ್ಕಾರಕ್ಕೆ ಮಾಡ್ಕೊಳ್ತಾ ಇದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಖಂಡಿತ ಇವತ್ತು ತಾವೇನು ಈ ಕ್ರೀಡಾಕೂಟದಲ್ಲಿ ತಾವು ಭಾಗವಹಿಸಿದ್ದೀರಾ, ಸಾಕಷ್ಟು ಸವಾಲುಗಳು ಒತ್ತಡಗಳ ನಡುವೆ ಇದ್ದೀರಾ. ಈ ಜಿಲ್ಲೆಯಲ್ಲಿ ಸುಮಾರು 12-13 ಸಾವಿರ ಜನ ನೌಕರಿದ್ದರೂ ಕೂಡ ಭಾಗವಹಿಸುವಂಥವ್ರ ಸಂಖ್ಯೆ ಕಡಿಮೆನೇ. ಯಾಕಂದರೆ ನಮ್ಮ ನೌಕರರು ಚೈಲ್ಡ್ಹುಡ್ ಡೇಸಲ್ಲಿ, ಕಾಲೇಜ್ ಡೇಸ್ನಲ್ಲಿ ಯಾವುದಾದ್ರು ಗ್ರೂಪ್, ಇಂಡಿವಿಜುವಲ್ ಈವೆಂಟ್ಸ್ಗಳು, ಟ್ರ್ಯಾಕ್ ಈವೆಂಟ್ಸ್ಗಳಿರ್ಬೋದು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅವರು ಮಾತ್ರ ಇವತ್ತು ಭಾಗವಹಿಸಿದ್ದೀರಾ. ಇನ್ನು ಕೆಲವು ಜನ ಏನಾಗುತ್ತೆ ಅಂದರೆ, ನಮ್ಮ ಜಿಲ್ಲಾಧ್ಯಕ್ಷರು ಈ ಇವೆಂಟನ್ನು ಡಿಸೈಡ್ ಮಾಡಿ ಡೇಟ್ ಹೇಳಿದ ಮೇಲೆ ಸ್ಟೇಡಿಯಮಲ್ಲಿ ನೋಡ್ತಾ ಇದ್ದರೆ ನಮ್ಮ ನೌಕರರೇ ಕಾಣ್ತಾ ಇರ್ತಾರೆ ನನಗೆ ಯಾವಾಗಲೂ. ಯಾಕೆ ಅಂತ ಕೇಳಿದ್ರೆ, ಇನ್ನು 15 ದಿವಸಕ್ಕೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಕ್ರೀಡಾಕೂಟ ಬಂದಾಗಷ್ಟೇ ನೀವು ಪ್ರಾಕ್ಟೀಸ್ ಮಾಡೋದಲ್ಲ, ವರ್ಷ ಪೂರ್ತಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ನಮ್ಮ DC ಸಾಹೇಬ್ರು ಹೇಳಿದ್ರು, ಯೋಗ ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಾನು ಪ್ರಿಮಿಸಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಸೊ ಖಂಡಿತ ಯೋಗ, ಮೆಡಿಟೇಷನ್, ಸ್ಪೋರ್ಟ್ಸ್ ಇದೆಯಲ್ಲ ಅತ್ಯಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ನಮ್ಮೆಲ್ರಿಗೂ ಕೂಡ ಇದೆ. ಸೊ ಯಾಕಂದರೆ ನಾವೇನನ್ನು ಬೇಕಾದರೂ ಗಳಿಸ್ಬೋದು, ನಮ್ಮ ಆರೋಗ್ಯವನ್ನು ಮಾತ್ರ ದುಡ್ಡಿನಿಂದ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ತಾವು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ದಿವಸ ಬೆಳಗ್ಗೆ 1 ಅವರ್ ನಮಗಾಗಿ, ಎಷ್ಟೇ ಅಧಿಕಾರಿಗಳು ಒತ್ತಡ ಹೇಳಲಿ, ಎಷ್ಟೇ ಆಫೀಸರ್ಸ್ ಪ್ರೆಷರ್ಗಳನ್ನು ಮಾಡಲಿ, ಡೈಲಿ 1 ಅವರ್ ಮಾರ್ನಿಂಗ್ 5 to 6 ಆರ್ 6 to 7 1 ಅವರನ್ನು ನಮ್ಮ ಆರೋಗ್ಯಕ್ಕಾಗಿ ನಾವು ಗಮನವನ್ನು ಕೊಡಬೇಕಾಗ್ತದೆ. ಇವತ್ತು ಭಾಳಷ್ಟು ಜನಕ್ಕೆ ಹಾರ್ಟ್ ಎಲ್ಲಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಹಾರ್ಟು ಹೋಲಾಗಿರೋದು ನಾವು ನೋಡಿದ್ದೀವಿ ಸಣ್ಣ ಸಣ್ಣ ಮಕ್ಕಳಿಗೆ. ಮೊನ್ನೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಒಬ್ಬ ನಮ್ಮ ಸರ್ಕಾರಿ ನೌಕರೊಬ್ಬರು ಟೀಚರ್ ಮಗಳು, ತಾವೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರ ಅಂದ್ಕೊಳ್ತೀನಿ. ಅದು ಇಡೀ ದೇಶದಲ್ಲಿ 2-3 ಬರುವಂಥ ಕಾಯಿಲೆ, ಆ ಟ್ರೀಟ್ಮೆಂಟಿಗೆ 14 ಕೋಟಿ ಬೇಕಂತ ಆ ಮಗುನ ಉಳಿಸ್ಕೊಳ್ಳಿಕ್ಕೆ, ಒಬ್ಬ ಶಿಕ್ಷಕರ ಮಕ್ಕಳು. ಹಾಗಾಗಿ ಈ ಥರ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ, ಒಂದಿಷ್ಟು ನಮ್ಮ ದೇಹವನ್ನು ದಂಡಿಸೋದಿಲ್ಲ, ಈ ಥರದ ಕಾರಣಗಳಿಗಾಗಿ ಆಗುವಂಥದ್ದು. ಒಂದಿಷ್ಟು ನಮ್ಮ ಆರೋಗ್ಯದ ಕಡೆ ತಾವು ಗಮನವನ್ನು ಕೊಟ್ಟರೆ, ನಾವು ಖಂಡಿತ ಸದೃಢವಾದ ಆರೋಗ್ಯವನ್ನು ಇಟ್ಕೊಂಡ್ರೆ ಸದೃಢವಾದ ಮನಸ್ಸಿರ್ತದೆ. ಆ ಮೂಲಕ ಒಳ್ಳೆ ಸರ್ವಿಸ್, ಒಳ್ಳೆ ಗೌರ್ನೆನ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಕಳೆದ 3 ವರ್ಷಗಳ ಕೆಳಗೆ ಇದೇ ಗ್ರೌಂಡಲ್ಲಿ ನಾವು ಮಾಡಿದ್ವಿ. ಸೊ ಅವತ್ತು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 15,000 ಜನ ಕ್ರೀಡಾಪಟುಗಳು ಕೂಡ ಇಲ್ಲಿ ಭಾಗವಹಿಸಿ ತಾವು ನೋಡಿದ್ವಿ. ದಾವಣಗೆರೆ ಜಿಲ್ಲೆ ಅವತ್ತು ಆತಿಥ್ಯವನ್ನು ವಹಿಸಿತ್ತು. ಸೊ ಬಹುಶಃ ಇದೇ ಮೇ ತಿಂಗಳು 2nd ವೀಕ್ ಅನಿಸುತ್ತೆ, ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಅವತ್ತಿನ ದಿವಸ ಯಾರ್ಯಾರು ಈ ಜಿಲ್ಲೆಯಲ್ಲಿ ಆಯ್ಕೆ ಆಗ್ತೀರಾ, ಸುಮಾರು 380 ಜನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತೀರಾ, ದಯಮಾಡಿ ಅಲ್ಲಿ ಭಾಗವಹಿಸಿ ಆ ಕ್ರೀಡಾಕೂಟವನ್ನು ಕೂಡ ಮೇ ತಿಂಗಳಲ್ಲಿ ಯಶಸ್ವಿಗೊಳಿಸ್ಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತೇನೆ. ಈ ಕ್ರೀಡಾಕೂಟದಲ್ಲಿ ಪ್ರೀತಿ, ತಾಳ್ಮೆ, ಅಭಿಮಾನದಿಂದ ಭಾಗವಹಿಸಿ, ಮತ್ತು ಕೋಚ್, ರೆಫ್ರಿ, ಜಡ್ಜಸ್ಗಳು ಏನೇನು ಕೊಡ್ತಾರೆ ಅದನ್ನು ರಿಸಲ್ಟನ್ನು ಸಕಾರಾತ್ಮಕವಾಗಿ ತಗೊಳ್ಳಿ. ಕೆಲವು ಕಬಡ್ಡಿ ಇರ್ಬೋದು, ಕಲ್ಚರಲ್ ಇವೆಂಟಲ್ಲಿ ಒಂದಿಷ್ಟು ಗೊಂದಲ ಆಗೋದು ಸಹಜ. ಯಾಕಂದರೆ ಅವೆಲ್ಲ ಟ್ರ್ಯಾಕ್ ಇವೆಂಟ್ ಥರ ರಿಸಲ್ಟ್ ಕೊಡಲಿಕ್ಕೆ ಆಗೋದಿಲ್ಲ. ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ, ಈ ಜಡ್ಜ್ ಏನೇನೋ ಮಾತಾಡ್ತೀರಾ. ಸೊ ಆ ಥರದಲ್ಲಿ ತಾವು ಯಾರು ಕೂಡ ಯೋಚನೆ ಮಾಡೋದು ಬೇಡ. ಜಡ್ಜಸ್ಸು ಕೂಡ ಇಲ್ಲದ ರಿಕ್ವೆಸ್ಟ್ ಮಾಡ್ತಾನೆ, ಪಾರದರ್ಶಕವಾಗಿ ರಿಸಲ್ಟನ್ನು ಕೊಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಗೆಲ್ಲುವಂಥವ್ರಿಗೆ ಅಭಿನಂದನೆಗಳನ್ನು ಅಡ್ವಾನ್ಸಾಗಿ ಸಲ್ಲಿಸ್ತೇನೆ. ಸೋತರು ಬೇಜಾರಾಗೋದು ಬೇಡ. ಮುಂದಿನ ವರ್ಷ 1 ವಾರ ಮಾತ್ರ ಪ್ರಾಕ್ಟೀಸ್ ಮಾಡಬೇಡಿ, ಇವತ್ತಿನಿಂದ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯಾರು ಗೆದ್ದಿರ್ತಾರೋ ಅವ್ರನ್ನ ಸೋಲಿಸಲಿಕ್ಕೆ ನಿಮಗೆ ಸಾಧ್ಯ ಇದೆ. ಆ ಪ್ರಯತ್ನಗಳನ್ನು ಇವತ್ತಿಂದ ತಾವು ಮಾಡಬೇಕು ಅನ್ನುವಂಥ ವಿನಂತಿ ಕೂಡ ಮಾಡ್ತೇನೆ. ಇದ್ರ ಜೊತೆ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಏಪ್ರಿಲ್ 21 ಇದೇ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಫ್ಯಾಮಿಲಿಗೆ ಕೂಡ ಉಚಿತ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಇದೇ 21ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲ ಫ್ಯಾಮಿಲಿ 25 ಲಕ್ಷ ಸದಸ್ಯರಿಗೆ ಎಲ್ಲ ಕಾಯಿಲೆ, ಎಲ್ಲ ಆಸ್ಪತ್ರೆಗೆ ಉಚಿತ ಚಿಕಿತ್ಸೆ ಕೊಡುವಂಥ ಒಂದು ಅದ್ಭುತವಾಗಿರುವಂಥ ಯೋಜನೆಯನ್ನು ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋದರೆ 5 ಲಕ್ಷ 2 ಲಕ್ಷ ಬಿಲ್ ಆಗುತ್ತೆ, ಯೋಚನೆ ಮಾಡೋಂಗಿಲ್ಲ. ಸರ್ಕಾರನೇ ಸಂಪೂರ್ಣವಾಗಿ ನಮ್ಮ ಕುಟುಂಬದ ಆರೋಗ್ಯ ರಕ್ಷಣೆ ನೋಡುವಂಥ ಕೆಲಸ ಇದೇ 21ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ ಅನ್ನೋದನ್ನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಭಾಳ ವರ್ಷಗಳ ಹೋರಾಟ ನಮ್ಮದು ಈ ಆರೋಗ್ಯ ಯೋಜನೆ ತರಲಿಕ್ಕೆ. ಸೊ ಅದಾಗಿದೆ, ಒಂದು ಹಂತಕ್ಕೆ ಕೂಡ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮನೆ ಸರ್ಕಾರ ಕೂಡ ಆಕ್ಸಿಡೆಂಟಲ್ ಡೆತ್ ಆದರೆ CO ಸಾಹೇಬ್ರಿಗೆ ಜಸ್ಟ್ ಮಾತಾಡ್ತಾ ಹೇಳ್ತಿದ್ರು, ಏನಾದರೂ ಆಕ್ಸಿಡೆಂಟಲ್ ಡೆತ್ ಆದರೆ 1 ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಕಳೆದ ತಿಂಗಳು ಸರ್ಕಾರ ಕ್ಯಾಬಿನೆಟಿಗೆ ತಂದು ತೀರ್ಮಾನ ಮಾಡಿದೆ. ಸರ್ಕಾರಿ ನೌಕರರು ಆನ್ ಡ್ಯೂಟಿನಲ್ಲಿ ಆಕ್ಸಿಡೆಂಟಲ್ ಡೆತ್ ಆದರೆ ಅಥವಾ ನಮ್ಮ ದೇಹ ಏನಾದರೂ ಕೂಡ ಮ್ಯಾಕ್ಸಿಮಮ್ ಉಂಟಾದರೆ 1 ಕೋಟಿಯವರೆಗೆ ಪರಿಹಾರ ಕೊಡುವಂಥ ಒಂದು ಅದ್ಭುತ ಯೋಜನೆ ಈಗಾಗಲೇ ಜಾರಿಗೆ ಕೂಡ ಕಳೆದ ವಾರ ಬಂದಿದೆ.
ತಮಗೆ ಗೊತ್ತಿದೆ. ತಾವೆಲ್ಲ ಕೂಡ ಬ್ಯಾಂಕ್ನಲ್ಲಿ ಅದು ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಅದು ಕೂಡ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಮಾನ್ಯ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು 7th ಪೇ ಕಮಿಷನ್ ಮೊನ್ನೆ ಕೂಡ ಕಳೆದ 4 ತಿಂಗಳಿಂದ ಜಾರಿಗೆ ತಂದಿರೋದು ನಿಮ್ಗೆ ಗೊತ್ತಿದೆ. ಬಹುಶಃ 18,000 ಕೋಟಿ ಒಂದು ವರ್ಷಕ್ಕೆ ಎಕ್ಸ್ಪೆಂಡಿಚರ್ ಆಗುವಂಥದ್ದು. ನಮ್ಮೆಲ್ಲ ನೌಕರರು ಅವರ ಫ್ಯಾಮಿಲಿಗೆ 15, 20, 25 ಸಾವಿರದವರೆಗೆ ವೇತನ ಹೆಚ್ಚಳಾಗಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಸಾಕಷ್ಟು ಈ ಥರದ ವಿಚಾರದಲ್ಲಿ ಸರ್ಕಾರ ನಮಗೆ ತುಂಬ ಸಹಕಾರವನ್ನು ಕೂಡ ಕೊಡ್ತಾ ಇದೆ. ಸೊ ಅದರ ಜೊತೆ ಇವತ್ತು ನಮ್ಮ ಮುಂದೆ ಸೆಂಟ್ರಲ್ ಪೇ ಕಮಿಷನ್ ಕೂಡ ಆಗಬೇಕಾಗ್ತದೆ. ಈಗಾಗಲೇ ಇಡೀ ದೇಶದಲ್ಲಿ 22 ರಾಜ್ಯದಲ್ಲಿ ಕೇಂದ್ರ ಮಾದರಿಯ ವೇತನ ಇದೆ. ನಿಮ್ಮ DC ಸಾಹೇಬರು CO ಸಾಹೇಬರಿಗಿದೆ, ಆದರೆ ನಮಗಿಲ್ಲ. 22 ರಾಜ್ಯದಲ್ಲಿದೆ. ಬಿಹಾರ ಅಭಿವೃದ್ಧಿಯಲ್ಲಿ 18ನೇ ಪ್ಲೇಸ್ನಲ್ಲಿದೆ. ನಾವು ಅಭಿವೃದ್ಧಿಯಲ್ಲಿ 5th ಪ್ಲೇಸ್ನಲ್ಲಿದ್ದೀವಿ. GST ಟ್ಯಾಕ್ಸ್ ಕಲೆಕ್ಷನಲ್ಲಿ ಟಾಪ್ 2 ಇದ್ದೇವೆ. ಆದರೆ ನಮಗೆ ಸ್ಟೇಟ್ ಪೇ ಸ್ಕೇಲ್ ಇದೆ. ಅವ್ರಿಗೆಲ್ಲ ಸಂಬಳ ಜಾಸ್ತಿ, ನಮಗೆ ತುಂಬ ಸಂಬಳ ಕಡಿಮೆ. ಇವತ್ತು 2,70,000 ಹುದ್ದೆಗಳು ಖಾಲಿ ಇದ್ದರೂ ಕೂಡ ಕರ್ನಾಟಕ ಟ್ಯಾಕ್ಸ್ ಕಲೆಕ್ಷನಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟರೆ 2nd ಪ್ಲೇಸ್ನಲ್ಲಿದೆ. ಗ್ರೋತ್ ರೇಟಲ್ಲಿ ಟಾಪ್ 1 ಇದ್ದೇವೆ. ನಾವು ಎಫಿಷಿಯನ್ಸಿ ಮತ್ತು ಡೆವಲಪ್ಮೆಂಟಲ್ಲಿ ಟಾಪ್ 10ನಲ್ಲಿದ್ದೇವೆ. ಇಷ್ಟೆಲ್ಲ ಇದ್ರೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಆಗಿಲ್ಲ. ಸೊ ಬಹುಶಃ ಸರ್ಕಾರ ಒಂದು ಪಾಸಿಟಿವ್ ಆಗಿ ಸರ್ಕಾರ ಜೊತೆ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ 7th ಪೇ ಕಮಿಷನಲ್ಲಿ ಕೂಡ ರೆಕಮೆಂಡ್ ಆಗಿದೆ. ನೆಕ್ಸ್ಟ್ ಸೆಂಟ್ರಲ್ ಪೇ ಕಮಿಷನ್ ರಿವೈಸ್ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ 7th ಪೇ ಕಮಿಷನ್ ಶಿಫಾರಸನ್ನು ಮಾಡಿದೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ 26-27ನಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಈಗಾಗಲೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಅದು ರಿಪೋರ್ಟ್ ಒಂದು ಇಂಪ್ಲಿಮೆಂಟ್ ಆದಮೇಲೆ ನಮ್ಮ ರಾಜ್ಯದಲ್ಲೂ 100ಕ್ಕೆ 100 26-27ನೇ ಇಸ್ವಿನಲ್ಲಿ ಕೇಂದ್ರ ಮಾದರಿಯ ವೇತನವನ್ನು ಕೊಡಿಸ್ತೇವೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದಾದಮೇಲೆ NPS ಆಗಬೇಕು. ನಿಮಗೆಲ್ಲ ಕೂಡ ಗೊತ್ತಿದೆ, NPS OPS ಆಗಲೇಬೇಕು. ಬಹುಶಃ ಡಾಕ್ಟರ್ ಅಂಜುಮ್ ಪರ್ವೇಜ್ ಅವರು ಸರ್ಕಾರದ ACS ಇದ್ದಾರೆ, IAS ಆಫೀಸರ್, ಅವ್ರ ಚೇರ್ಮನ್ಶಿಪ್ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಒತ್ತಡದ ಮೇಲೆ ಕಮಿಟಿ ಮಾಡಿದರು. ನೆನ್ನೆ ಕೂಡ ಲಾಸ್ಟ್ 2 ಡೇಸ್ ಹಿಂದೆ ಮೀಟಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಡಾಕ್ಟರ್ ಅಂಜುಮ್ ಪರ್ವೇಜ್ ಅವರು ಏಪ್ರಿಲ್ ಎಂಡ್ ಒಳಗಾಗಿ ಸರ್ಕಾರಕ್ಕೆ NPS OPS ಮಾಡುವಂಥ ವರದಿಯನ್ನು ನಾನು ಕೊಡ್ತೇನೆ ಎನ್ನುವಂಥ ಮಾತನ್ನು ನನಗೆ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ಕ್ಯಾಬಿನೆಟ್ಗೆ ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಿಸುವಂಥ ಕೆಲಸ ಕೂಡ ಮಾಡಬೇಕಾಗ್ತದೆ. ಈ ತಿಂಗಳಲ್ಲಿ ಅದು ಕೂಡ ಒಂದು ಹಂತಕ್ಕೆ NPSದು ಕೂಡ ಬರ್ತದೆ. ಅದಾದಮೇಲೆ ಸರ್ಕಾರದ ಮನವೊಲಿಸಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಈಗ 1 ತಿಂಗಳಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದಾಗ ಇಬ್ಬರು ಕೂಡ ಬಂದಿದ್ದರು. ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ NPSನ OPS ಮಾಡ್ತೇವೆ ಅಂತ ಹೇಳಿ ಅನ್ನುವಂಥ ಮಾತನ್ನು CM ಸಾಹೇಬರು ಕೂಡ ಹೇಳಿದರು. ಹಾಗಾಗಿ ಅದಕ್ಕೆ ಅವರು ಕೂಡ ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಸ್ಪಷ್ಟಪಡಿಸಿದ್ದಾರೆ, ನೀವು ಬಿಟ್ಟರು ಕೂಡ ನಾವು OPS ಬಿಡೋದಿಲ್ಲ, OPS ಮಾಡೇ ತೀರ್ತೇವೆ ಅಂತೇಳಿ ಉಪಮುಖ್ಯಮಂತ್ರಿಗಳು ಕೂಡ ಅವತ್ತಿನ ಸಭೆಯಲ್ಲಿ ಹೇಳಿರೋದು ನಮಗೆ ತುಂಬ ಭರವಸೆಯನ್ನು ತಂದಿದೆ. ಆ 2 ಕಾರಣಗಳಿಗಾಗಿ ಕೂಡ NPS OPS ಆಗ್ತದೆ ಅನ್ನುವಂಥ ಭರವಸೆ ಇದೆ. ತಾವೆಲ್ಲ ಕೂಡ ಸಹಕಾರಗಳನ್ನು ಇಷ್ಟು ದಿವಸ ಕೊಟ್ಟಿದ್ದೀರಾ. ಈ 2 ಡಿಮ್ಯಾಂಡ್ಗಳಿಗೆ ಕೂಡ ಇನ್ನಷ್ಟು ಸಮಯ ಸಹಕಾರವನ್ನು ಕೊಟ್ಟರೆ ಖಂಡಿತ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರದ ಜೊತೆ ಸಂಘರ್ಷಗಳಿಗೆ ಅವಕಾಶವಿಲ್ಲದೆ ನಾವು ಬೇಡಿಕೆಗಳನ್ನು ಈಡೇರಿಸ್ತೇವೆ. ಒಂದು ಸಲ ಹಾಗೆ ಆಯಿತು, 2023 ಅನಿಸುತ್ತೆ, 23ನೇ ತಾರೀಕು ನಾನು ಫೆಬ್ರವರಿ ಇಲ್ಲಿಗೆ ನಾನು ಬಂದಿದ್ದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದರು. ಆವಾಗ ನಮ್ಗೆ IR ಕೊಟ್ಟಿರಲಿಲ್ಲ. ನಾನು ಅವತ್ತು ರಿಕ್ವೆಸ್ಟ್ ಮಾಡಿದೆ, ಸರ್ ನೀವು IR ಕೊಡಲಿಲ್ಲ, ನಾವು ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ. ಆದರೂ ಸರ್ಕಾರ ಕೊಡಲಿಲ್ಲ. ನಾನು ಸ್ಟ್ರೈಕ್ ಕಾಲ್ ಮಾಡಿದೆ 1/3/23ರಂದು. ಇಡೀ ಕಂಟಿನ್ಯೂಸ್ ಆಗಿ 1 ವಾರಗಳ ಕಾಲ ನಿರ್ದಿಷ್ಟ ಅವಧಿ ಮುಷ್ಕರ ಕರೆ ಕೊಟ್ವಿ. ಅವತ್ತು ಸರ್ಕಾರ ರಾತ್ರಿ 3 ಗಂಟೆಗೆ ನಮ್ಮ ಜೊತೆ ಮೀಟಿಂಗನ್ನು ಕರೆದು ಅವತ್ತು ಸ್ಟ್ರೈಕ್ ಹೋಗದೆ 17% IR ಅನ್ನು ಕೊಟ್ಟು ಸರ್ಕಾರಿ ಆದೇಶವನ್ನು ಕೊಟ್ಟಿದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಹೊಡೀರಿ ಚಪ್ಪಾಳೆನಾ. 17% ತಗೊಂಡಿದ್ದು ದಾವಣಗೆರೆ ಜಿಲ್ಲೆಯಿಂದ. ಅವತ್ತು CM ಅವ್ರು ಕೊಡೋಲ್ಲ ಅಂತ ಹೇಳಿದ್ರು. ನಾನು ಸ್ಟ್ರೈಕ್ ಕಾಲ್ ಮಾಡ್ತಿದ್ದಾಗೆ ರಾತ್ರೋರಾತ್ರಿ ಮೀಟಿಂಗ್ಸ್ಗಳನ್ನು ಕರೆದು ಮಾಡಿದ್ದು. ಯಾಕೆಂದರೆ ರಾಜ್ಯ ಸರ್ಕಾರಿ ನೌಕರರು ಸಂಘಟನೆ ಅಂದರೆ ಅಷ್ಟು ಸದೃಢವಾಗಿದೆ. ಇಡೀ 6 ಲಕ್ಷ ನೌಕರು ಯಾರೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ, ಸರ್ಕಾರಕ್ಕೆ ಸರ್ವಿಸ್ ಸಿಗೋದಿಲ್ಲ, ಹೆಲ್ತ್ ಸೆಕ್ಟ್ರ್ ಸಿಗೋದಿಲ್ಲ, ರೆವಿನ್ಯೂ ಕಲೆಕ್ಷನ್ ಎಲ್ಲದೂ ಕೂಡ ಹೊಡ್ತಾ ಬೀಳೋದ್ರಿಂದ ಇಮ್ಮಿಡಿಯೇಟಾಗಿ ನಮಗೆ ಸಹಕಾರ ಕೊಟ್ಟಿದ್ದನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹೀಗೆ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಸದೃಢವಾಗಿರುವಂಥ ಸಂಘಟನೆ ಮೂಲಕವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಹಂತವಾಗಿ ಸರ್ಕಾರ ಜೊತೆ ಈಡೇರಿಸ್ಕೊಳ್ಳೋಣ. ಇವತ್ತಿನ ಗ್ಯಾರಂಟಿಗಳ ನಡುವೆ ನಾವು 7th ಪೇ ಕಮಿಷನ್ ತಗೊಂಡಿದ್ದು ಕೂಡ ಒಂದು ದೊಡ್ಡ ಸಾಧನೆ ಎನ್ನುವಂಥದ್ದು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನಷ್ಟು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲೂ ಕೂಡ ಕ್ರೀಡಾಕೂಟವನ್ನು ಈ ವರ್ಷ ಮಾಡಬೇಕಾಗಿತ್ತು. ಕಳೆದ 3 ವರ್ಷಗಳಿಂದ ಇಲ್ಲಿ ಮಾಡಿರೋದ್ರಿಂದ ರಾಜ್ಯ ಮಟ್ಟದ್ದು ಶಿವಮೊಗ್ಗದಲ್ಲಿ ಕೂಡ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಖಂಡಿತ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ದಾವಣಗೆರೆಗೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಕಾರ್ಯಕ್ರಮದಲ್ಲಿ
ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಕೂಡ ಬರಬೇಕಾಗಿತ್ತು. ಅವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಷ್ಟೇ ನಮ್ಮ ಸರ್ಕಾರಿ ನೌಕರ ವಿಚಾರ ಬಂದಾಗ ಸಾಕಷ್ಟು ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾರೆ. ಏನೇ ನೌಕರ ವಿಚಾರಗಳು ಸಮಸ್ಯೆಗಳು ಬಂದಾಗ ಅವ್ರ ಗಮನಕ್ಕೆ ತಂದರೆ ನೀವು ಮಾಡೋಣ ನಾವಿದ್ದೀವಿ ಅಂತೇಳಿ ನೇರವಾಗಿ ನಮಗೆ ಬೆಂತಟ್ಟುವಂಥ ಒಬ್ಬ ದೊಡ್ಡ ಜನಪ್ರತಿನಿಧಿ ಈ ಕ್ಷೇತ್ರದಲ್ಲಿರುವಂಥದ್ದು ಕೂಡ ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಮಲ್ಲಣ್ಣರು ಕೂಡ ಅಷ್ಟೇ, ಅವರಿರ್ಬೋದು, ಶಾಮನೂರು ಶಿವಶಂಕರಪ್ಪ ಸಾಹೇಬ್ರಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ನೌಕರ ವಿಚಾರಗಳು ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕೊಟ್ಟಿರೋದನ್ನು ನಾನು ಅತ್ಯಂತ ಗೌರವದಿಂದ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಲಾಸ್ಟ್ ವೀಕ್ ಕೂಡ ಅವ್ರು ಸಿಕ್ಕಿದಾಗ ಹೇಳಿದ್ದೆ, ಒಂದು ದೊಡ್ಡ ಒಂದು ಸಮ್ಮೇಳನವನ್ನು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡೋಣ ಅಂದಾಗ ಮಾನ್ಯ ಸಚಿವರು ಕೂಡ ಹೇಳಿದರು, ನಾನು ಮುಖ್ಯಮಂತ್ರಿಗಳನ್ನ ಕರೆಸ್ತೇನೆ, ಒಂದು 15,000 ಜನ ನೌಕರನ್ನು ಸೇರಿಸಿ ಒಂದು ದಿನ ಎಕ್ಸ್ಕ್ಲೂಸಿವ್ ಆಗಿ ಪ್ರೋಗ್ರಾಮ್ ಮಾಡೋಣ ಅಂತೇಳಿ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ನಮಗೆ ಸಚಿವರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಖಂಡಿತ ಅವರ ನೇತೃತ್ವದಲ್ಲಿ ಈ ಜಿಲ್ಲೆನಲ್ಲಿ ಒಳ್ಳೆ ಕೆಲಸಗಳಾಗ್ತಾ ಇದೆ. ಮಾನ್ಯ DC ಸಾಹೇಬ್ರು ಹೇಳ್ದಂಗೆ ಒಂದು ಸ್ಪೋರ್ಟ್ಸ್ ಹಬ್ಬನ ಮಾಡಲಿಕ್ಕೆ ನಾವು ಸಚಿವರ ಜೊತೆ ಅನೇಕ ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಿಂದೆ ಕ್ರೀಡಾ ಸಚಿವರು ಇದ್ದಾಗಲೂ ಕೂಡ ಅವ್ರು ತುಂಬ ಆ್ಯಕ್ಟಿವ್ ಆಗಿ ಕೂಡ ಮಾಡಿದ್ದನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಖಂಡಿತ ಈ ಜಿಲ್ಲೆನಲ್ಲಿ ಅದನ್ನು ಆ ಥರದ ಒಂದು ಸ್ಪೋರ್ಟ್ಸ್ ಹಬ್ಬ ಎಲ್ಲ ಬಂದರೆ ನಮ್ಮ ಭಾಳ ಜನ ಎಂಪ್ಲಾಯ್ಸ್ಗೆ ಕೂಡ ಅದರಿಂದ ಅನುಕೂಲಗಳಾಗ್ತದೆ. ಸೊ ಖಂಡಿತ ದಾವಣಗೆರೆ ಜಿಲ್ಲೆ ಇಡೀ ಕರ್ನಾಟಕದ ಒಂದು ಹಾರ್ಟ್ ಆಫ್ ದಿ ಸಿಟಿ ಇದ್ದಂಗೆ, ಇದು ನಮ್ಮ ಮನುಷ್ಯನಿಗೆ ಹಾರ್ಟ್ ಹೆಂಗೆ ಸೆಂಟ್ರಲ್ ಇದೆಯೋ ದಾವಣಗೆರೆ ಕೂಡ ಅದೇ ರೀತಿ. ನಾವು ಯಾವುದಾದ್ರೂ ದೊಡ್ಡ ಕಾನ್ಫರೆನ್ಸ್ ಮಾಡಬೇಕು ಅಂದರೆ ಅದು ಪಾಲಿಟಿಕ್ಸಲ್ಲಿರ್ಬೋದು, ನಮ್ಮಲ್ಲಿ ಮಾಡಬೇಕಾದ್ರೂ ಕೂಡ ನಾವು ದಾವಣಗೆರೆಯಲ್ಲೇ ದೊಡ್ಡ ಈವೆಂಟ್ಸ್ಗಳನ್ನು ನಾವು ಮಾಡುವಂಥದ್ದು. ಹಾಗಾಗಿ ದಾವಣಗೆರೆ ಜಿಲ್ಲೆ ಎಲ್ಲದಕ್ಕೂ ಕೂಡ ಒಂದು ಮಾದರಿಯಾಗಿರುವಂಥ ಜಿಲ್ಲೆ. ಇಲ್ಲಿನ ಜನ, ಇಲ್ಲಿನ ಕಲ್ಚರ್, ಇಲ್ಲಿನ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹೋದಾಗ ಸಾಕಷ್ಟು ಮುಂದುವರೆದಿರುವಂಥ ಜಿಲ್ಲೆ. ಬಹುಶಃ ಶಿವಮೊಗ್ಗದಲ್ಲಿ ವಿಭಜನೆ ಆದ ನಂತರದಲ್ಲಿ ದಾವಣಗೆರೆ ಕಳೆದ 12 ವರ್ಷಗಳಲ್ಲಿ ಜಿಲ್ಲೆ ಆಗಿರೋದು. ಇವತ್ತು ಎಲ್ಲದಕ್ಕಿಂತ ಮುಂದೆ ಹೋಗುವಂಥ ಜಿಲ್ಲೆ ನಮ್ಮ ಹೆಮ್ಮೆಯ ದಾವಣಗೆರೆ ಜಿಲ್ಲೆ ಅಂತೇಳಿ ಅಭಿಮಾನದಿಂದ ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿರೋದು ತುಂಬ ಸಂತೋಷವನ್ನು ತಂದಿದೆ. ಭಾಳಷ್ಟು ಜನ ಲೋಕಸಭಾ ಸದಸ್ಯರು ಈ ದೇಶದಲ್ಲಿ 545 ಜನ ಇದ್ದಾರೆ. ಬಹುಶಃ 28-29ಕ್ಕೆ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಅದು ರಿಸರ್ವೇಷನ್ ಕೂಡ ಮೋರ್ ದ್ಯಾನ್ 30% ಅವ್ರಿಗೆಲ್ಲ ಬಂದಾಗ ಸುಮಾರು 150ರವರೆಗೆ ಮಹಿಳಾ ಲೋಕಸಭಾ ಸದಸ್ಯರು ಈ ದೇಶದಲ್ಲಿ ಇರ್ತಾರೆ ಎನ್ನುವಂಥ ಅಂಕಿಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಒಡಿರಿ ಚಪ್ಪಾಳೆ, ನೀವು ಕೂಡ MP ಗಳಾಗ್ಬೋದು, ಮುಂದೆ MLA MP ಗಳಾಗಲಿಕ್ಕೆ ಅವಕಾಶಗಳಿದೆ. ಅಂದರೆ ವುಮೆನ್ ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳಿಗಾಗಲೇ GP-TPಗಳೆಲ್ಲ ಬಂದಿದೆ. ಜನರಲ್ ಎಲೆಕ್ಷನ್ಸಲ್ಲೂ ಕೂಡ ರಿಸರ್ವೇಷನ್ ಕೊಡಲಿಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದಿದೆ. ಬಹುಶಃ ಇಡೀ ರಾಜ್ಯ ನೋಡ್ತಾ ಇತ್ತು ದಾವಣಗೆರೆ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಭಾ ಮೇಡಮ್ ಅವರು ಗೆಲ್ತಾರ ಸೋಲ್ತಾರ ಅನ್ನುವಂಥ ಒಂದು ಚರ್ಚೆ ಮಾಡಿದಾಗ ಬಹುಶಃ ಅವರ ಸರಳತೆ, ಅವರ ಸಜ್ಜನಿಕೆ ಮತ್ತು ಅವರ ಮಾತುಗಾರಿಕೆ, ಅವರಲ್ಲಿ ಏನೂ ಕೂಡ ಹಮ್ಮು ಬಿಮ್ಮು ಏನಿಲ್ಲ, ಅತ್ಯಂತ ಸರಳವಾಗಿ ಎಲ್ಲರ ಜೊತೆ ಪ್ರೀತಿ ಸಂಬಂಧವನ್ನು ಹೊಂದಿರುವಂಥ ಕಾರಣಕ್ಕಾಗಿ ಇವತ್ತು ನಿಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರಾಗಿ ಇವತ್ತು ದಾವಣಗೆರೆ ಜಿಲ್ಲೆನಲ್ಲಿ ಅವರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸಹಜವಾಗಿ ಈ ರಾಜಕಾರಣಿಗಳಂದರೆ ನಾವು ಸ್ವಲ್ಪ ದೂರ ಯೋಚನೆ ಮಾಡ್ತೇವೆ. ಅವ್ರನ್ನೇನು ಫಾಲೋ ಮಾಡಬೇಕು, ಅವರೇ ನಮಗೆ ರೋಲ್ ಮಾಡಲ್ಲ ಅಂತ ಇಲ್ಲ ಯೋಚನೆ ಮಾಡ್ತೇವೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ನಾನು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅವರು ನಮಗೆ ಒಂದು ರೀತಿ ರೋಲ್ ಮಾಡಲು, ಅದು ವಿಶೇಷವಾಗಿ ಮಹಿಳಾ ನೌಕರರಿಗೆ ಪ್ರಭಾ ಮೇಡಮ್ ಅವರು ರೋಲ್ ಮಾಡಲ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಭಾಳ ಸಂದರ್ಭ ನಮ್ಮ ಶಾಲಿನಿ ರಜನೀಶ್ ಮೇಡಮ್ನ ಚೀಫ್ ಸೆಕ್ರೆಟರಿ ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀವಿ, ಮೇಡಮ್ ನಿಮ್ಮೆಲ್ರಿಗೂ ಕೂಡ ರೋಲ್ ಮಾಡಲು ಅವರು ಹೆಣ್ಮಗಳು ಆಗಿರಬೇಕು ಆಗಿದ್ದೀರಾ ಅಂತ ಹೇಳ್ತಾ ಇರ್ತೀವಿ. ಅದು ದಾವಣಗೆರೆ ಲೋಕಸಭಾ ಸದಸ್ಯರು ಇಡೀ ದೇಶದ ಲೋಕಸಭಾ ಸದಸ್ಯರಿಗೆ ಒಂದು ರೀತಿ ಮಾಡಲ್ ರೋಲ್ ಮಾಡಲ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೇಡಮ್ ಅವರು ಅಷ್ಟೇ ಎಲ್ಲದರಲ್ಲೂ ಕೂಡ ಡೆಲ್ಲಿಲಿ ಹೋದ್ರು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ನಾನೆಲ್ಲ ವಾಚ್ ಮಾಡ್ತಾ ಇರ್ತೀನಿ. ಅವರು ಮಲ್ಲಿಕಾರ್ಜುನ್ ಸರ್ ಜೊತೆ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗುವಂಥ, ಅಂದರೆ ಒಂದು ರೀತಿ ಆಧ್ಯಾತ್ಮಿಕ ಪರಿಕಲ್ಪನೆ, ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಿಂತನೆಗಳಿಟ್ಕೊಂಡು ಒಂದಿಷ್ಟು ರಚನಾತ್ಮಕವಾಗಿ ಒಂದಿಷ್ಟು ಸುಧಾರಣೆ ಬದಲಾವಣೆ ತರುವಂಥ ವಿಚಾರದಲ್ಲಿ ನನಗೆ ಸಿಕ್ಕ ಅವಕಾಶವನ್ನು ಈ ಸಮಾಜದ ತುಳಿತಕ್ಕೊಳಗಾದವರನ್ನು ಮೇಲೆತ್ತಬೇಕು, ಸಮಾಜದಲ್ಲಿರುವಂಥ ಕೋರೆಗಳನ್ನ ತಿದ್ದಬೇಕು, ಸಾಕಷ್ಟು ಜನಮುಖಿ ಕೆಲಸವನ್ನು ಮಾಡಬೇಕು, ಈ ರಾಜ್ಯದ ನೌಕರಿಗೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಅವರ ತುಡಿತ ಮಿಡಿತ ಹಂಬಲ ಇದೆಯಲ್ಲ, ನಾನು ಕೂಡ ಮೇಡಮ್ ತಮಗೆ ಸಲಾಮನ ಈ ಸಂದರ್ಭದಲ್ಲಿ ಹೊಡಿಲಿಕ್ಕೆ ಬಯಸ್ತೇನೆ. ಇದೇ ರೀತಿ ಎಲ್ಲ ಲೋಕಸಭಾ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳಿದ್ದರೆ ಸಾಕಷ್ಟು ನಮ್ಮ ಕೆಲಸ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ನಿಮಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಜನ MP ಗಳು ನಮ್ಮ ಕಾರ್ಯಕ್ರಮಕ್ಕೆ ಬರಲ್ಲ, ತಾವು ಬಂದಿದ್ದಕ್ಕೆ ಕೂಡ ನಮಗೆ ತುಂಬ ಖುಷಿಯಾಗಿದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ನಮ್ಮ ನೌಕರಿಗೆ ಒಳ್ಳೊಳ್ಳೆ ಕೆಲಸಗಳು ಆಗಲಿ ಅಂತೇಳಿ ತಾವು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಕ್ಕಾಗಿ ಶುಭಾಶಯಗಳು ಸಲ್ಲಿಸ್ತೇನೆ. ನಮ್ಮ DC ಅವ್ರ ಬಗ್ಗೆ ಹೇಳೋಂಗಿಲ್ಲ,
ಅವರು ಕೂಡ ನಾನು ತುಂಬ 7-8 ವರ್ಷಗಳಿಂದ ತುಂಬ ಚಿರಪರಿಚಿತರು. ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳಾದಾಗಲಿಂದ ಕೂಡ ಅಷ್ಟೇ ಎಲ್ಲ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಅವ್ರು ಕೆಲಸ ಮಾಡಿದಾಗ ಗಂಗಾಧರ ಸ್ವಾಮಿಯವರು ಅಂದರೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಇಷ್ಟಪಡುವಂಥ ವ್ಯಕ್ತಿಗಳಲ್ಲಿ ಗಂಗಾಧರ ಸ್ವಾಮಿಯವರು ಮೊದಲಿಗರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದಾವಣಗೆರೆಯಲ್ಲಿ ಕೂಡ ಅವ್ರಿಗೆ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಗಲೇ ಇಬ್ಬರು ಶಾಸಕರು ಹೇಳ್ತಾ ಇದ್ರು, ನಮ್ಗೆ ಒಳ್ಳೆ DC ಸಿಕ್ಕಿದ್ದಾರೆ ಷಡಾಕ್ಷರಿ ಅವರು ಅಂತ ಹೇಳಿದ್ರು. ಬಹುಶಃ ಈ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಖಂಡಿತ ಇದೇ ಪ್ರೀತಿ ವಿಶ್ವಾಸಗಳು ಇನ್ನಷ್ಟು ಕೂಡ ಒಳ್ಳೆ ಕೆಲಸಗಳ ಮೂಲಕ ತಮಗಾಗಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಸುರೇಶ್ ಇಟ್ನಾಳ್ ಸರ್ ಕೂಡ ಕಳೆದ 3 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು 3ನೇ ಕಾರ್ಯಕ್ರಮದಲ್ಲಿ ನಾನು ಕೂಡ ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. CO ಅವರಾಗಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಮ್ಮ ವೀರೇಶ್ ಒಡೆನ್ಪುರ ಅವರು 2ನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಆಕ್ಟಿವ್ ಆಗಿರುವಂಥ ಒಬ್ಬ ಪ್ರೆಸಿಡೆಂಟ್ ನಿಮ್ಮ ಜಿಲ್ಲೆಗೆ ಸಿಕ್ಕಿರೋದು ಒಳ್ಳೆ ಕೆಲಸ. ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ ಭಾಗವಹಿಸಿರುವಂಥ ಎಲ್ಲ ನೌಕರ ಬಾಂಧವರಿಗೆ ಮತ್ತೊಮ್ಮೆ ಶುಭಾಶಯಗಳೊಂದಿಗೆ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮಾತಿನ ಚಾಕಚಕ್ಯತೆಯಿಂದ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯನ ಕೋರಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ CS ಷಡಾಕ್ಷರಿ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಾವು ಬಹು ಕಾತರದಿಂದ ಕಾಯ್ತಕ್ಕಂತಹ ಸಮಯ, ಆ ಸಮಯವೇ ಈಗ ಸುಸಮಯ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ತಮ್ಮ ನಗುಮೊಗದಿಂದ ನಮ್ಮೆಲ್ಲರಲ್ಲೂ ಕೂಡ ಹುಮ್ಮಸ್ಸನ್ನು ತುಂಬಲಿದ್ದಾರೆ. ಅವರಿಗೆ ನಾನು ತುಂಬ ಸಂತೋಷದಿಂದ ವೇದಿಕೆಯನ್ನು ಅನುವು ಮಾಡಿಕೊಡ್ತಿದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ದಾವಣಗೆರೆ ಜಿಲ್ಲಾ ಮಟ್ಟದ 2024-25ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು 2 ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗ ತಾನೇ ಧ್ವಜಾರೋಹಣ ಮತ್ತು ಆ ಟಾರ್ಚ್ನ ಟ್ರಾನ್ಸ್ಫರ್ ರಿಸೀವ್ ಮಾಡೋ ಮೂಲಕ ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ನೇತೃತ್ವ ವಹಿಸ್ಕೊಂಡಿರುವಂತಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ನಮ್ಮ ಜಿಲ್ಲಾ ಶಾಖೆಯಾದ ದಾವಣಗೆರೆ ಶಾಖೆ, ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರ್ತಾಯಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಶ್ರೀ KS ಬಸವಂತಪ್ಪನವರು ಬಂದು ಹೋಗಿದ್ದಾರೆ, ಶ್ರೀ BP ಹರೀಶ್ ಅವರು ಕೂಡ ಬಂದು ಹೋಗಿದ್ದಾರೆ, ಮತ್ತು ಮಲ್ಲಿಕಾರ್ಜುನವರು ಅಪ್ಪಾಜಿಯವರು ಸದಾ ನಿಮ್ಮೆಲ್ಲರ ಬೆನ್ನೆಲುಬು ಮತ್ತು ನಿಮ್ಮ ಜೊತೆ ನಿಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ GM ಗಂಗಾಧರ ಸ್ವಾಮಿಯವರೇ, ಡಾಕ್ಟರ್ ಸುರೇಶ್ B ಇಟ್ನಾಳ್ ಅವರೇ, ಮತ್ತು ಈಗ ತಾನೇ ಕೇವಲ 20 ನಿಮಿಷ ಮಾತಾಡಿದ್ರ ಶ್ರೀ CS ಷಡಾಕ್ಷರಿ ಅವರು. ನಿಮಗೆಲ್ಲ ಕೇಳಿಸ್ಲಿಲ್ಲ ಅನಿಸುತ್ತೆ, ಮೈಕ್ ಇರಲಿಲ್ಲ ಬಹುಶಃ. ಅವ್ರು ಏನು ಹೇಳಿದರು ಅಂದರೆ, ಕನಿಷ್ಠ 1.5 ಗಂಟೆ ಮಾತಾಡ್ತೀನಿ, ನಾನು ಕೇವಲ 15 ನಿಮಿಷ ಅಷ್ಟೇ ಮಾತಾಡಿದ್ದೀನಿ ಇವತ್ತು ಅಂತ. ಸೊ ಭಾಳ ಚೆನ್ನಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರನ್ನ ಒಂದು ಕುಟುಂಬದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ವೇದಿಕೆ ಮೂಲಕ ಮೊದಲನೇ ಬಾರಿಗೆ ಷಡಾಕ್ಷರಿ ಅವ್ರನ್ನ ವೇದಿಕೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಿದ್ದೀನಿ. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಚೆನ್ನಾಗಿ ನೀವು ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಆಮೇಲೆ ಮಲ್ಲಿಕಾರ್ಜುನ ಅವರು ಕೂಡ ಸದಾ ಇದೇ ರೀತಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ ಅಂತ ಇದ್ದೀರಾ. ನಂದಿದು ಮೊದಲನೇ ಇನ್ನಿಂಗ್ಸು. ಸೊ ಕೇವಲ 8 ತಿಂಗಳಾಗಿದೆ. ನಾನು ಕೂಡ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನ ಅಧ್ಯಕ್ಷರಾದ ಶ್ರೀ ವೀರೇಶ್ S ಒಡೆನ್ಪುರ್ ಅವರೇ, ಇವರು ಕೂಡ 2ನೇ ಟರ್ಮ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಜಿಲ್ಲಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ನಾಮನಿರ್ದೇಶಿತ ಸದಸ್ಯರು, ಎಲ್ಲ ವೃಂದ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸಮಸ್ತ ನೌಕರ ಬಾಂಧವರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಮುಂಜಾನೆಯ ಒಂದು ವಂದನೆಗಳನ್ನು ಹೇಳ್ತೀನಿ. ಏನು ಭಾಷಣ ಮಾಡಬೇಕು ಅನ್ನೋದು ಮೊದಲನೇ ಆಲೋಚನೆ ಬರ್ತಾಯಿದೆ. ಈಗ
ಎಲ್ಲ ನಾವು ಪೇಪರ್ನಲ್ಲಿ ಓದ್ತಾ ಇದ್ದೀವಿ. ಈಗ ನಾನು ಕೂಡ ಪಾರ್ಲಿಮೆಂಟ್ನಲ್ಲಿದ್ದಾಗ ಟಾಕ್ಸಿಕ್ ವರ್ಕ್ ಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಬೀಟ್ ಇನ್ ಟೆಕ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನಲ್ಲಿ, ಸಾಫ್ಟ್ವೇರ್ ಕಂಪನೀಸ್ನಲ್ಲಿ ಟಾಕ್ಸಿಕ್ ವರ್ಕ್ ಕಲ್ಚರ್ ಅಂತ ನಮಗೆಲ್ಲ ಗೊತ್ತಿದೆ. ಎಷ್ಟು ನೌಕರಿಗಳು ಅಥವಾ ಹೌ ಮೆನಿ ಜಾಬ್ ವೇಕೆನ್ಸೀಸ್ ಇದೆ, ಅದು ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಅದನ್ನು ಭರ್ತಿ ಮಾಡಿದರೆ ಡೆಫಿನೆಟ್ಲಿ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಡೆಡ್ಲೈನ್ಸ್ ಅಂತೂ ಮೀಟ್ ಮಾಡಲೇಬೇಕು. ಜನರ ಸಮಸ್ಯೆಗಳು, ರಾಜ್ಯ ಸರ್ಕಾರದ ಸ್ಕೀಮ್ಸ್ ಇರ್ತವೆ, ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಇರ್ತವೆ, ಅದನ್ನು ನಮಗೆ ಒಂದು ಡೆಡ್ಲೈನೇ ಕೊಟ್ಟಿರ್ತಾರೆ. ಯಾರೇ ಒಂದು ಸರ್ಕಾರದಿಂದ ಕೊಟ್ಟರು ಕೂಡ ಒಂದು ಡೆಡ್ಲೈನ್ ಇರುತ್ತೆ. ನಿಮ್ಮ ಮೇಲಧಿಕಾರಿಗಳು ಇರ್ತಾರೆ, ಅವರು ಕೂಡ ನಿಮಗೆ ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ. ಫೀಲ್ಡ್ ವರ್ಕ್ ಇರ್ಬೋದು, ಆಫೀಸ್ ಜಾಬ್ ಇರ್ಬೋದು. ಇದರೆಲ್ಲದರ ನಡುವೆ ನೀವೆಲ್ಲರೂ ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ಪ್ರೆಸೆಂಟ್ ಟೈಮ್ಸ್ನಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಸ್ಪೆಷಲಿ ಮಹಿಳೆಯರು, ನಾವೆಲ್ಲ ಹೆಲ್ತ್ ಅಂದ ತಕ್ಷಣವೇ ಕೇವಲ ಬೆಳಿಗ್ಗೆ 1 ಗಂಟೆ ವಾಕ್ ಮಾಡಿಬಿಟ್ಟೆ ಅಂದರೆ ಮುಗಿಯೋದಿಲ್ಲ. ಆ 1 ಗಂಟೆ ವಾಕ್ ಜೊತೆಗೆ ನಾವು ಇಡೀ ದಿನ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಕುಂದವಾಡ ಕೆರೆ ಇದೆ. ಭಾಳಷ್ಟು ಜನ ಅಲ್ಲಿ 1 ಗಂಟೆ ವಾಕ್ ಮಾಡ್ತೀನಿ ಅಂದರೆ ಆಮೇಲೆ ಇನ್ನು 8 ತಾಸು, ಹೌದಾ, 8 ತಾಸು ಡ್ಯೂಟಿ ಅವರ್ಸ್ನಲ್ಲಿ ನಾನು ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀನಿ ಅಂದರೆ ಅದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ಅದರ ನಡುವೆ ನಾವು ಬ್ರೇಕ್ ತೊಗೊಳ್ಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ನಮ್ಮ DC ಕಚೇರಿ ಆಯಿತು, ಮತ್ತು ನಮ್ಮ CEO ಆಫೀಸ್ನಲ್ಲೂ ಕೂಡ ಒಂದು ವಿಶೇಷವಾಗಿ ನಿಮಗೆಲ್ಲರಿಗೂ ನೀವು ಬ್ರೇಕ್ ತೊಗೊಂಡ್ರೆ ಹೋಗಿ ಕ್ಯಾರಮ್ ಆಯಿತು, ಚೆಸ್ ಆಯಿತು, ಒಂದು ರಿಕ್ರಿಯೇಷನ್ ಫ್ರೀ ಟೈಮ್ನಲ್ಲಿ ನೀವು ಹೋಗಲ್ಲಿ ಕೂತ್ಕೊಂಡು ನಿಮ್ಮ ಟೈಮ್ ಕಳೆದುಕೊಂಡ್ರೆ ಆ ಒಂದು ಬ್ರೇಕ್ ಇರುತ್ತಲ್ಲ, ಇನ್ನೂ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ನಾವು ಬರೋ ದಿನಗಳಲ್ಲಿ ಮಾಡ್ಕೊಂಡು ಬರೋಣ. DC ಆಫೀಸ್ನಲ್ಲಿ, CEO ಆಫೀಸ್ನಲ್ಲೂ ಕೂಡ ಒಂದು ಕ್ಯಾಂಟೀನ್ ಫೆಸಿಲಿಟಿ ನಾನು ಭಾಳ ದಿನದಿಂದ ಕೇಳ್ತಾ ಇದ್ದೆ. ಅದನ್ನು ನಮ್ಮ ಸಾರ್ವಜನಿಕರು ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಅವರಿಗೊಂದು ಒಳ್ಳೆ ಕ್ಯಾಂಟೀನ್ ವ್ಯವಸ್ಥೆ ಇತ್ತು ಅಂದರೆ ಬಂದು ಹೋಗೋರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಸೊ ಅದು ಒಂದು. ಆಮೇಲೆ ಈಗ ಇದರ ಜೊತೆಗೆ ಈಗ ಎಲ್ಲರಿಗೂ ಗೊತ್ತಿದೆ, ವಾಟ್ಸಪ್ನಲ್ಲಿ ನೋಡ್ತೀವಿ ಕೇವಲ 15 ವರ್ಷ 20 ವರ್ಷದ ಯುವಕರು ಫೀಲ್ಡ್ನಲ್ಲಿ ಆಟ ಆಡ್ತಾ ಇರ್ತಾರೆ, ಅಥವಾ ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತಾ ಇರ್ತಾರೆ, ಕೊಲ್ಯಾಪ್ಸ್ ಆಗ್ತಾರೆ. ನೋಡಿದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ರಿಪೋರ್ಟ್ ಬರುತ್ತೆ. ಸೊ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಎಲ್ಲರ ಪ್ರಶ್ನೆ. ಈಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದರೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಇದರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಅದನ್ನು ಹೇಗೆ ಕಡಿಮೆ ಮಾಡಬೇಕು? ಎಲ್ಲ ಮಹಿಳೆಯರು ಅಟ್ಲೀಸ್ಟ್ ಇಲ್ಲಿ ಎಷ್ಟು ಪರವಾಗಿಲ್ಲ, ಐ ಥಿಂಕ್ ಒಂದು 40% ಮಹಿಳೆಯರಿದ್ದೀರ ಈ ಆಡಿಯನ್ಸ್ನಲ್ಲಿ. ಸೊ ನೀವೆಲ್ಲ ಮಹಿಳೆಯರು ಎಷ್ಟು ಜನ ದಿನಕ್ಕೆ 1 ಗಂಟೆ ನಿಮಗೋಸ್ಕರ ಇಡ್ತೀರ? ಕೈ ಎತ್ತಿ ನೋಡೋಣ. ಅಲ್ಲ, ಸುಮ್ಮನೆ ಕೈ ಎತ್ತೋದು ಬೇಡ, ಆಗುತ್ತಾ ಇಲ್ಲ? ನನ್ನ ಕೈ ಮಾತ್ರ ಅರ್ಧ ಬರುತ್ತೆ, ಫುಲ್ ಬರಲ್ಲ. ಯಾಕಂದರೆ MP ಆದಾಗಿಂದ ನನಗೂ ಕೂಡ ನನಗೋಸ್ಕರ 1 ಅವರ್ ಕೊಡೋದು ಕಷ್ಟ ಆಗ್ತಾಯಿದೆ. ಅಷ್ಟು ಒತ್ತಡ ಇರುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜೊತೆ ನಮ್ಮ ಕಮಿಟ್ಮೆಂಟ್ಸು, ಎಲ್ಲ ರೀತಿಯ ಕಮಿಟ್ಮೆಂಟ್ಸಿಗೂ ಟೈಮ್ ಕೊಡೋದು ಕಷ್ಟ ಆಗುತ್ತೆ. ಅದನ್ನು ನಾವು ಕ್ರಮೇಣವಾಗಿ ಕಲಿಬೇಕಾಗತ್ತೆ, ಆದ್ಯತೆ ಕೊಡಬೇಕಾಗತ್ತೆ. ಸೊ ನಿಮಗೋಸ್ಕರ ನೀವು ಕನಿಷ್ಠ, ನಮಗೋಸ್ಕರ ಅಂತ ಹೇಳ್ತೀನಿ, ನಿಮಗೆ ಬೇಡ, ನಮಗೋಸ್ಕರ ನಾವೆಲ್ಲರೂ ಕನಿಷ್ಠ 1 ಗಂಟೆ ಆದರೂ ಕೊಡಬೇಕಾಗತ್ತೆ. ಆ 1 ಗಂಟೆಯಲ್ಲಿ ನಮ್ಮ ವಾಕ್ ಆಯಿತು, ಫಿಸಿಕಲ್ ಎಕ್ಸರ್ಷನ್ ಜೊತೆಗೆ ಮಾನಸಿಕ ಆರೋಗ್ಯ. ಈಗ DC ಅವರು ಹೇಳಿದರು ನೆಕ್ಸ್ಟ್ ಯೋಗ ಮತ್ತು ಪ್ರಾಣಾಯಾಮ ಇದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಾವು ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಎಷ್ಟು ಸಮಯ ಕಳಿತೀವಿ ಅದು ಕೂಡ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸೋಷಿಯಲ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಇಮೋಷ್ನಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ಹೆಲ್ತ್, ಇದಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇವತ್ತಿನ ದಿನ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಅದು ಎಲ್ಲೋ ಒಂದು ಗ್ಯಾಪ್ ಆಗುತ್ತೆ. ಒಂದು ಕೆಲಸಕ್ಕೆ ಹೋದ್ಮೇಲೆ ಈ ರೀತಿ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಟೈಮ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಇವತ್ತು ಕ್ರೀಡಾ ಸ್ಪರ್ಧೆಗಳ ಜೊತೆಗೆ ಒಂದು ನಿಮಗೆ ನಾಳೆ ಇದೆಯಾ ರಸಮಂಜರಿ ಕಾರ್ಯಕ್ರಮ, ಕಲ್ಚರಲ್ ಈವೆಂಟ್ಸ್ ಎಲ್ಲ, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಭಾಳ ಕಡಿಮೆ ಇದೆ ಕಲ್ಚರಲ್ ಈವೆಂಟ್ಸು. ಸೊ ನಾವು ನಮ್ಮ ಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ
ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪಾರ್ವತಿ ಅನ್ನೋ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ. ಎಲ್ಲ ಮಹಿಳೆಯರು ಅದರಲ್ಲಿ ಕ್ರೀಡೆ ಸ್ಪರ್ಧೆ ಇರ್ಬೋದು, ರಂಗೋಲಿ, ಆಮೇಲೆ ಅವರಲ್ಲಿರುವಂತಹ ಪ್ರತಿಭೆಗಳು ಏನೇನಿರುತ್ತೆ ಅದನ್ನು ಅನಾವರಣಗೊಳಿಸಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಿದ್ವಿ. ಎಲ್ಲರೂ ಮಹಿಳೆಯರು ಭಾಳ ಸಂತೋಷದಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ರೀತಿ ಕಾರ್ಯಕ್ರಮ ಕೇವಲ ವರ್ಷದಲ್ಲಿ ಒಂದು ಸಲ ಅಲ್ಲ 2-3 ಬಾರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ DCC ಅವರಿಗೆ ಅದನ್ನೇ ಕೇಳ್ತಾ ಇದ್ದೀನಿ. ಆ್ಯನ್ಯುವಲಿ ಒಂದು ಈವೆಂಟ್ ಮಾಡೋ ಬದಲಿ ಕಲ್ಚರಲ್ ಈವೆಂಟ್ ವರ್ಷದಲ್ಲಿ 2 ಸಲ ಮಾಡಿದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್, ಬಿಕಾಸ್ ಮೆಂಟಲ್ ಸ್ಟ್ರೆಸ್ ಅನ್ನೋದು ಭಾಳ ಜಾಸ್ತಿ ಇದೆ ಎಲ್ಲರಲ್ಲೂ. ದೆನ್ ಇದ್ರ ಜೊತೆಗೆ 2 ಬಾರಿ ಇರುತ್ತೆ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಬೇಕು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಆಮೇಲೆ ಒಂದು ಫ್ಯಾಮಿಲಿ ಟೈಮ್, ಸೆಲ್ಫ್ ಟೈಮ್ ಬಗ್ಗೆ ಹೇಳಿದೆ. ಇನ್ನೊಂದು ಸೆಲ್ಫ್ ಟಾಕ್ ಅನ್ನೋದಿದೆ. ಸೆಲ್ಫ್ ಟಾಕ್ ಅಂತ ಕಾನ್ಸೆಪ್ಟ್ ಕೇಳಿದ್ದೀರಾ? ಸೆಲ್ಫ್ ಟಾಕ್ ಅಂದ್ರೇನು? ಯಾರಾದರೂ ಹೇಳ್ತೀರಾ? ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಪ್ರತಿದಿನ ನೀವು ನಿಮ್ಮ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ, ಅದರ್ವೈಸ್ ಯು ವಿಲ್ ಮಿಸ್ ಮೀಟಿಂಗ್ ಆ್ಯನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಇದೆ. ನನಗೆ ಕರೆಕ್ಟಾಗಿ ಅದನ್ನು ಕೋಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾರಾದರೂ ಅವ್ರು ವಾಟ್ಸಾಪ್ನಲ್ಲಿ ಚೆಕ್ ಮಾಡಿ ಹೇಳಿದರೆ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ, ಅದರ್ವೈಸ್ ಯು ವಿಲ್ ಮಿಸ್ ಟಾಕಿಂಗ್ ಟು ಆ್ಯನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಏನೋ ಇದೆ. ದ ಲಾಸ್ಟ್ ಪಾರ್ಟ್ ಐ ಆಮ್ ನಾಟ್ ಶ್ಯೂರ್. ಅದೊಂದು ಸಾರಿ, ಅದರ್ವೈಸ್ ಯು ವಿಲ್ ಮಿಸ್ meeting an important person in your life. Correct. Talk to yourself every day. Talk to yourself once in a day. ದಿನಕ್ಕೆ ಒಮ್ಮೆ ಆದರೂ ನಿಮ್ಮನ್ನು ನೀವೇ ಮಾತಾಡಿಸಿ ಆಲೋಚನೆ ಮಾಡ್ಕೊಳ್ಳಿ. ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಆ್ಯನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಹೌದಾ? ಅದರ ಅರ್ಥ ಏನು? ಒಬ್ರು ಯಾರಾದರೂ ಬಂದು ಹೇಳ್ತೀರಾ? ಲೇಡೀಸ್ ಯಾರಾದರೂ ಬನ್ನಿ. ಅಲ್ಲ, ಬರಬೇಕು ಇವತ್ತು ಒಂದಿನ. ಸ್ಟೇಜ್ ಮೇಲೆ ನಾವು ಮಾತಾಡೋದು ಗಂಟೆಗಟ್ಟಲೆ ಆಗುತ್ತೆ, ಕೇಳಿಸ್ಕೊಂಡವ್ರಿಗೆಲ್ಲರಿಗೂ ಅಲ್ಲೇ ಸ್ವಲ್ಪ ಮೂಡು ಕಡಿಮೆ ಆಗ್ತಾಯಿದೆ. ಬಂದು ನೀವು ಮಾತಾಡಿದರೆ ನಿಮ್ಮ ಜೊತೆಗಿರೋ ಕೊಲೀಗ್ಸಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಭಾಷಣಕ್ಕಿಂತ ನಿಮ್ಮ ಭಾಷಣ ಕೇಳಲಿಕ್ಕೆ ಅವ್ರಿಗೆ ಇನ್ನೂ ಉತ್ಸಾಹ ಜಾಸ್ತಿ ಇರುತ್ತೆ. ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಅ ಡೇ, ಅದರ್ವೈಸ್ ಯು ವಿಲ್ ಮಿಸ್ ಮೀಟಿಂಗ್ ಆ್ಯನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ. ಅದರ ಅರ್ಥ ಏನು ಅಂತ ನಾನು ಅಂದ್ಕೊಂಡ್ರ ಪ್ರಕಾರ ಏನು ಅಂತ ಸರ್ CEO ಅವರೇ ನೀವು ಬಂದು ಹೇಳಿ. ವಾಟ್ ಡು ಯು ಥಿಂಕ್? ಆಮೇಲೆ ನಾನು ಹೇಳ್ತೀನಿ. ವಿವೇಕಾನಂದರ ವಾಣಿ ಮತ್ತು ಮೇಡಮ್ ಅವರು ಹೇಳಿದಂಥ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಯು ವಿಲ್ ಮಿಸ್ ಅ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನಿಮ್ಮನ್ನು ನೀವೇ ಮಿಸ್ ಮಾಡ್ಕೊಳ್ತೀರಿ ಅಂತ. ಅಂದರೆ ಬೇರೆಯವರು ಮಿಸ್ ಮಾಡೋದಲ್ಲ, ಅಂದರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದೇನಿದೆಯಲ್ಲ, ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್. ದಟ್ಸ್ ವಾಟ್ ಸ್ವಾಮಿ ವಿವೇಕಾನಂದ ಹ್ಯಾಸ್ ಟೋಲ್ಡ್. ನಮಗೆಲ್ಲರಿಗೂ ಭಾಳ ಇಷ್ಟ ಆಗೋದು ನಮ್ಮ ಹೆಸರು ಮತ್ತು ನಾವು. ಬೇರೆಯವರೆಲ್ಲ ಸರಿ ಅನಿಸಲ್ಲ ನಮಗೆ, ನಾವು ಅಷ್ಟೇ ಸರಿ ಅನ್ನಿಸ್ತದೆ. ಸೆಲ್ಫ್ ರಿಫ್ಲೆಕ್ಷನ್ ಮಾಡಿದಾಗ ನಮ್ಮಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ರಿಯಲೈಸೇಷನ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಇಲ್ಲ, ಒನ್ ಥಿಂಗ್ ಐ ರಿಯಲೈಸ್ ಟುಡೇ ಆನ್ ಸ್ಟೇಜ್, ಇಬ್ಬರು ಕೇವಲ ಅರ್ಧ ನಿಮಿಷನೂ ತೊಗೊಂಡಿಲ್ಲ. ಅರ್ಧ ನಿಮಿಷದಲ್ಲಿ ಯು ವಾಂಟ್ ಟು ಸ್ಪೀಕ್? ಓಕೆ. ಇಟ್ ಮೀನ್ಸ್ ಐ ಆಮ್ ದ ಬೆಸ್ಟ್. ಓಕೆ, ವಿ ಹ್ಯಾವ್ ಟು ಟಾಕ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಅರ್ಥಕೊಂಡ್ರೆ ನಾವೇ ಇಂಪಾರ್ಟೆಂಟ್ ಪರ್ಸನ್ಸ್ ಲೈಫಲ್ಲಿ. ಐ ಆಮ್ ದ ಬೆಸ್ಟ್. ಓಕೆ, ಇಬ್ಬರು ನಾನೇನು ಹೇಳ್ತಾ ಇದ್ದೆ ಅಂದರೆ ಕೇವಲ ಅರ್ಧ ನಿಮಿಷ. ನಮಗೆ ಟೈಮಿಂದ ಭಾಳ ಕನ್ಸ್ಟೆಂಟ್ ಇರುತ್ತೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಐ ಹ್ಯಾವ್ ರಿಯಲೈಸ್ ದಟ್ ಪಾರ್ಲಿಮೆಂಟಿಗೆ ಹೋಗಿ ಒಂದು ಪ್ರಶ್ನೆ ಕೇಳಬೇಕು ಅಂದರೆ ಮೇಡಮ್ ನಿಮಗೆ ಬರೀ 20 ಸೆಕೆಂಡ್ ಇದೆ, 1 ನಿಮಿಷ ಇದೆ, 4 ನಿಮಿಷ ಅಷ್ಟೇ ಇದೆ ಅಂತ ವೆನ್ ವಿ ಪ್ರಿಪೇರ್ ಸ್ಪೀಚ್. ವಿ ಹ್ಯಾವ್ ಆಲ್ಸೋ ರಿಯಲೈಸ್ಡ್ ಟೈಮಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ. DCC ಅವರು ಕೇವಲ ಅರ್ಧ ನಿಮಿಷದಲ್ಲಿ ಅವರ ಅನಿಸಿಕೆ ಹೇಳಿದರು. ನನಗೆ ಹೌ ಐ ಟೇಕ್ ದಿಸ್ ಇಸ್ ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಅ ಡೇ ಅಂದರೆ ನಮ್ಮ ದಿನಚರಿ, ಇಡೀ ದಿನ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅನ್ನೋದು ನಾವು ಪ್ರತಿದಿನ ಆತ್ಮ ಅವಲೋಕನ ಮಾಡಿಕೊಂಡ್ರೆ ನಮಗೆ ಸರಿ ತಪ್ಪು, ನಮ್ಮ ಬಿಹೇವಿಯರ್ ಯಾವ ರೀತಿ ಇತ್ತು, ಅಥವಾ ಇನ್ನೊಬ್ಬರ ಆ್ಯಟಿಟ್ಯೂಡಿಂದ ನಾವು ಏನು ಡಿಸ್ಟರ್ಬ್ ಆಗಿದ್ದೀವಿ ಅದನ್ನೆಲ್ಲದನ್ನು ಅನಲೈಸ್ ಮಾಡೋದ್ರಿಂದ ಎವ್ರಿ ಡೇ ಯು ಸ್ಟಾರ್ಟ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್, ಆ್ಯಂಡ್ ಯು ಸ್ಟಾರ್ಟ್ ಡೇ ಬೈ ಡೇ ಯು ಸ್ಟಾರ್ಟ್ ಬಿಕಮಿಂಗ್ ದಟ್ ಎಕ್ಸಲೆಂಟ್ ಪರ್ಸನ್. ಒಂದಿನದ ಕೆಲಸ ಆಗೋದಿಲ್ಲ ಇದು.
ಎವ್ರಿ ಡೇ ಇಫ್ ಯು ಸ್ಟಾರ್ಟ್ ವರ್ಕಿಂಗ್, ಅನಲೈಸಿಂಗ್ ನಮ್ಮ ಬಿಹೇವಿಯರ್, ನಮ್ಮ ಸುತ್ತಮುತ್ತಲು ಇರೋದ್ರಿಂದ ನಮ್ಮನ್ನು ನಾವು ಇನ್ನೂ ಸದೃಢರಾಗಿ ಮಾಡಲಿಕ್ಕೆ ಸಾಧ್ಯ. ಸೊ ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ನಾವು ಹೇಳ್ತೀವಿ, ಪ್ರತಿ ಕಚೇರಿ ಮೇಲೆ ಸರ್ಕಾರದ ಕೆಲಸ ಅಂದರೆ ಇನ್ನೂ ಸ್ವಲ್ಪ ಜೋರಾಗೆ, ಹೌದಾ, ದೇವರ ಕೆಲಸ. ನಮಗೆಲ್ಲರಿಗೂ ದೇವರಂದರೆ ಅಷ್ಟು ಶ್ರದ್ಧೆ, ಭಕ್ತಿ, ಜೊತೆಗೆ ಭಯ, ಶಿಸ್ತು, ಮತ್ತು ನಮ್ಮ ಏನೇ ಕೆಲಸಗಳಿದ್ರೂ ಕೂಡ ಬದಿಗೊಟ್ಟು ದೇವರ ಕೆಲಸ, ದೇವರ ಸೇವೆಗೆ ನಾವು ಟೈಮ್ ಮಾಡಿಕೊಡ್ತೀವಿ. ಅದೇ ರೀತಿ ನಾವು ಯಾವ ರೀತಿ ಪ್ರಾಮಾಣಿಕತೆಯಿಂದ ಏನೇ ಒಂದು ಹರಕೆ ಇಟ್ಕೊಂಡ್ರೂ ಕೂಡ ದೇವರಿಗೆ ಹೋಗಿ ಸಲ್ಲಿಸ್ತೀವಿ, ಹೌದಾ. ಸೊ ಅದೇ ರೀತಿ ನಾವು ಸರ್ಕಾರದ ಕೆಲಸವನ್ನು ಕೂಡ ನಾವು ಅದೇ ರೀತಿಯ ಶ್ರದ್ಧೆ, ಭಕ್ತಿಯಿಂದ ಜನರ ಸೇವೆ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಆ ಒಂದು ಆತ್ಮ ಸಂತೃಪ್ತಿ ಅನ್ನೋದಿರುತ್ತಲ್ಲ, ದಟ್ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೆ ಬೇರೆ ಬೆಲೆನೇ ಇಲ್ಲ. ಜನರ ಒಂದು ಆಶೀರ್ವಾದ ಇರುತ್ತಲ್ಲ, ಅದು ಯಾವ ಹಣ ದುಡ್ಡಿಗಿನ ಜಾಸ್ತಿ, ಹೌದಾ. ಒಂದು ಒಳ್ಳೆ ಮಾತು. ಆಮೇಲೆ ಎಷ್ಟೋ ಸಲ ಡಿಪಾರ್ಟ್ಮೆಂಟ್ಸಿನ ಜವಾಬ್ದಾರಿ, ಹೊಸ ಸ್ಕೀಮ್ ಇರುತ್ತೆ ಅಥವಾ ಏನಾದರೂ ಒಂದು ಸರ್ಕ್ಯುಲರ್ ಬಂದಿರುತ್ತೆ, ಸಿಟ್ಟಿಂಗ್ ಇನ್ ದ ಡಿಪಾರ್ಟ್ಮೆಂಟ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಅಷ್ಟು ಅಪ್ಡೇಟ್ ಆಗಿರಬೇಕಾಗುತ್ತೆ. ಸರ್ಕಾರಿ ಇಲಾಖೆಯಲ್ಲಿ ಇರೋರು, ನಾವು ಜನಪ್ರತಿನಿಧಿಗಳು ಕೂಡ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಿಂದ ಏನೇನು ತೀರ್ಮಾನಗಳಾಗ್ತವೆ, ಪಾಲಿಸೀಸ್ ಇರುತ್ತೆ, ಸ್ಕೀಮ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಕೂಡ ಅಪ್ಡೇಟ್ ಆಗಿದ್ದರೆ ಜನರಿಗೂ ಕೂಡ ಒಂದು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ. ಅದನ್ನು ನೀವೆಲ್ಲರೂ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿ. ಜೊತೆಗೆ ಎಷ್ಟೋ ಸ್ಕೀಮ್ಸು ಇಂಟರ್ ಡಿಪೆಂಡೆಂಟ್ ಇರುತ್ತೆ, ಓವರ್ಲ್ಯಾಪ್ ಆಗುತ್ತೆ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್. ಸೊ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಯಾರಾದರೂ ಸಾರ್ವಜನಿಕರು, ಸ್ಪೆಷಲಿ ಬಡವರು ಅಥವಾ ಅವರಿಗೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ ಅಂದರೆ ಸರಿಯಾದ ಗೈಡೆನ್ಸ್ ಕೊಟ್ಟು ಅವರನ್ನು ನೀವು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸಿಗೆ ಕಳಿಸಿದರೆ, ಹಳ್ಳಿಯಿಂದ ಬಂದಿರ್ತಾರೆ, ಎಷ್ಟು ಜನ ಬಡವ್ರು ಬಂದಾಗ ಗಂಡ ನೋಡಿದರೆ ಅವನಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾನೆ, ಹೆಂಡ್ತಿ ನೋಡಿದರೆ ಅವಳಿಗೂ ಕೂಡ ಮಕ್ಕಳು, ಬರೀ ಹೆಣ್ಮಕ್ಳಿದಾರಮ್ಮ, ಅವನ್ನೆಲ್ಲ ಮದುವೆ ಮಾಡಿ ಕಳಿಸಿದ್ದೀನಿ ಅಂತಾರೆ, ಹೌದಾ. ಆಮೇಲೆ ಅವಳು ಕೂಡ ಜಾಬ್ ಇಲ್ಲ, ಈಗ ರಿಟೈರ್ ಆಗಿದ್ದಾರೆ. ಇಂಥ ಪರಿಸ್ಥಿತಿಗಳು ಸಾಕಷ್ಟು ಕುಟುಂಬದಲ್ಲಿರುತ್ತೆ. ಇದನ್ನೆಲ್ಲ ನಾವು ಆ ಒಂದು ಮೌಲ್ಯಗಳ ಜೊತೆಗೆ ಆ ಒಳ್ಳೆ ಮನಸ್ಸಿಟ್ಕೊಂಡು ನಾವು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದಾಗ ಅದಕ್ಕೆ ನಾವು ಕೇವಲ ಈ ರೀತಿ ರೂಲ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅನ್ನೋದಕ್ಕಿಂತ ಜಾಸ್ತಿ ಯಾವ ರೀತಿ ಅವ್ರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಸರ್ಕಾರಿ ನೌಕರರು ಜೊತೆಗೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಿದರೆ ಜನರಿಗೂ ಕೂಡ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ. ಆ ರೀತಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ತಾನೇ ಷಡಾಕ್ಷರಿಯವರು ಮಾತಾಡುವಾಗ ಹೇಳ್ತಾಯಿದ್ರು, ಸೆಂಟ್ರಲ್ ಪೇ ಕಮಿಷನ್ನು NPSನ OPSಗೆ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳಿದರು. ಈ ರೀತಿ ಸಾಕಷ್ಟು ವಿಷಯಗಳು ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. 8 ತಿಂಗಳಾಗಿದೆ. ಸೊ ಇಟ್ಸ್ ವೆರಿ ವಾಸ್ಟ್, ಪಾಲಿಟಿಕ್ಸು, ಸ್ಕೀಮ್ಸು, ಅದನ್ನು ತಿಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಸಮಸ್ಯೆಗಳು ಏನೇನಿರುತ್ತೆ, ನಾವು ಅಪ್ಪಾಜಿಯವರಾಯಿತು, ಮಲ್ಲಿಕಾರ್ಜುನ ಆಯಿತು, ನಮ್ಮ ಜಿಲ್ಲೆಯ ಎಲ್ಲ MLAಗಳು, ನಾನು MP ಆಗಿ ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಳ್ಳೆ ಕಾರ್ಯಕ್ರಮ. ಐ ಥಿಂಕ್ ಒಂದು ಬ್ರೇಕ್ ಬೇಕು ರುಟೀನಿಂದ ಯಾರಿಗೇ ಆದರೂ ರಿಜ್ಯುವಿನೇಟ್ ಆಗಲಿಕ್ಕೆ, ಹೌದಾ. ಪರ್ಫಾರ್ಮೆನ್ಸ್ ಇನ್ನೂ 10 times 20 times ಬೆಟರ್ ಪರ್ಫಾರ್ಮ್ ಮಾಡಬೇಕು ಅಂದರೆ ರಿಜ್ಯುವಿನೇಷನ್ ಆಗಬೇಕು, ಆ ಬ್ರೇಕ್ ಬೇಕು ರುಟೀನಿಂದ ಅಂತ. ಒಂದು ಒಳ್ಳೆ ಬ್ರೇಕ್ ಆರ್ಗನೈಸ್ ಮಾಡ್ತಾಯಿದ್ದಾರೆ ಇವತ್ತೆಲ್ಲರೂ. ಸೊ ನೀವು ಈ ಬ್ರೇಕ್ನ ಸರಿಯಾಗಿ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಪಾರ್ಟಿಸಿಪೇಷನ್ ಚೆನ್ನಾಗಿರಬೇಕು. ಎಲ್ಲ ಕಾರ್ಯಕ್ರಮದಲ್ಲಿ ಫಿಸಿಕಲಿ, ಮೆಂಟಲಿ, ಹೋಲ್ ಹಾರ್ಟೆಡ್ಲಿ ಪಾರ್ಟಿಸಿಪೇಟ್ ಮಾಡಿರಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಿಗೆ, ರಾಜ್ಯಕ್ಕೆ ಒಳ್ಳೆ ದಕ್ಷ ಆಡಳಿತವನ್ನು ಕೊಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಒಂದು ಸಂಘಟನೆಗೆ ಕೂಡ ನಾನು ಜೈ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹಿತವಾದ, ಮಿತವಾದ, ಸರಳವಾದ ಮಾತುಗಳ ಮೂಲಕ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವವನ್ನು ಸಾರಿರ್ತಕ್ಕಂಥ ನಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ
ಗೌರವ ಸಮರ್ಪಣೆಯನ್ನು ನಮ್ಮ ಸಂಘದ ವತಿಯಿಂದ ಮಾಡಿದ್ವಿ. ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಗಂಗಾಧರ ಸ್ವಾಮಿ ಸರ್ ಅವರಿಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲ ಪರವಾಗಿ ಸಮಸ್ತ ನೌಕರರ ಪರವಾಗಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಸದಾ ಹಸನ್ಮುಖಿಗಳಾಗಿರ್ತಕ್ಕಂಥ CEO ಸಾಹೇಬರು ಇರ್ತಕ್ಕಂಥ ಸುರೇಶ್ ಇಟ್ನಾಳ್ ಸಾಹೇಬ್ರವರು ಕೂಡ ನಮ್ಮ ಎಲ್ಲರ ಪರವಾಗಿ, ನಮ್ಮ ಸಂಘದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜೋರ ಚಪ್ಪಾಳೆಯಿಂದ ಗೌರವಿಸಬೇಕು ಅಂತ ಕೇಳ್ತಿದ್ವಿ. ಇದೇ ರೀತಿಯ ಚನ್ನಗಿರಿ ತಾಲೂಕಿನ ತಾಲೂಕು ಹಿಂದುಳಿದ OBC ಇಲಾಖೆಯ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಕುಮಾರ್ ಅಥರ್ಗ ಅವರು ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಿದ್ದೇವೆ. ನೋಡಿ, ರವೀಂದ್ರ ಕುಮಾರ್ ಅಥರ್ಗ ಅವರು ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಎಲೈಟ್ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡನ್ನು ಪಡೆದಿದ್ದಾರೆ. ಇವ್ರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಚನ್ನಗಿರಿಯವರು 100 ಗೀತೆಗಳನ್ನು ಸತತವಾಗಿ 11 ಗಂಟೆ 5 ನಿಮಿಷ 4 ಸೆಕೆಂಡ್ಗಳವರೆಗೆ ಹಾಡಿ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸಲ್ಲಿ ತಮ್ಮ ಹೆಸರನ್ನ ದಾಖಲು ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹೆಸರನ್ನ ತಂದು ಕೊಟ್ಟಿದ್ದಾರೆ. ನಮ್ಮ ಕನ್ನಡ ನಾಡು ನುಡಿಗೆ ಮತ್ತು ನಮ್ಮ ಕನ್ನಡ ನಾಡಿಗೆ ಸಮಸ್ತ ನೌಕರರು ಕೂಡ ಹೆಮ್ಮೆ ಅಂತೇಳಿ ನಾವು ಇವ್ರನ್ನ ಹೇಳ್ಬೋದು. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಷಡಾಕ್ಷರಿ ಸರ್ ಸಾಹೇಬರಿಗೆ ನಮ್ಮ ಜಿಲ್ಲಾಡಳಿತದ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ, ಸಮಸ್ತ ನೌಕರರ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ನಾವು ಸವಿನಯವಾಗಿ ಮನವಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ನೆಚ್ಚಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ CEO ಸಾಹೇಬರಿಗೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ, ಎಲ್ಲ ಸಮಸ್ತ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷ ಸರ್ವರಿಗೂ ಕೂಡ ವಂದನೆಗಳನ್ನು ಹೇರುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೆ ಹಾರೈಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ನೌಕರರು ಅಭಾರಿಯಾಗಿರ್ತಾರೆ ಅಂತ ಈ ಕಾರ್ಯಕ್ರಮಕ್ಕೆ, ವೇದಿಕೆ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.